Good evening to all. I am Vijayashri. Welcome to Sankalp Learning. From the last class, we were discussing regarding the chapter Biomolecules. Biomolecules chapter ಅನ್ನು ನಾವು ಸ್ಟಡಿ ಮಾಡ್ತಾ ಇದ್ವಿ. ಅದರಲ್ಲಿ ನಾವು ಆಲ್ಮೋಸ್ಟ್ ನಿನ್ನೆ ಕ್ಲಾಸ್ ಅಲ್ಲಿ 15 ಕ್ವಶನ್ ಅನ್ನ ಸಾಲ್ವ್ ಮಾಡಿದ್ದೇವೆ. ಇವತ್ತು ಮತ್ತೊಂದಿಷ್ಟು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆ ನಿಮ್ಗೆ ಅಂತ ಅನ್ಕೋತಾನೆ. ಓಕೆ, 16ನೇ ಕ್ವಶನ್ ಏನ್ ಹೇಳುತ್ತೆ ಅಂದ್ರೆ ದ ಪ್ರೈಮರಿ ಸ್ಟ್ರಕ್ಚರ್ ಇನ್ ಅ ನ್ಯೂಕ್ಲಿಕ್ ಆಸಿಡ್ ಕಂಟೈನ್ ಬೇಸಸ್ ಆಸ್ GATGC. The chain which complementary to this chain is. So complementary chain ಅಂದ್ರೆ ಇಲ್ಲಿ ನೋಡಿ, ಯೂಶುವಲಿ ಏನು ನ್ಯೂಕ್ಲಿಕ್ ಆಸಿಡ್ ಅಲ್ಲಿ ಐಡಿನಿನ್ ಯಾವ್ದ್ರ ಜೊತೆ ಪೇರ್ ಆಗಿರುತ್ತೆ, ಥೈಮಿನ್ ಜೊತೆ ಪೇರ್ ಆಗಿರುತ್ತೆ. ಅದೇ ರೀತಿ ಗ್ವಾನಿನ್ ಸೈಟೋಸಿನ್ ಜೊತೆ ಪೇರ್ ಆಗಿರುತ್ತೆ. ಸೊ ATGC ಅಂತ ಈ ರೀತಿ ಪೇರಿಂಗ್ ಇರುತ್ತೆ. ಓಕೆ, ಸೊ ಇವಾಗ ಎಡಿನಿನ್ಗೆ ಕಾಂಪ್ಲಿಮೆಂಟ್ರಿ ಎ ಅನ್ನೋ ಲೆಟರ್ಗೆ ಕಾಂಪ್ಲಿಮೆಂಟ್ರಿ ಯಾವುದು? ಟಿ. ಸೊ ಐಡಿನಿನ್ಗೆ ಕಾಂಪ್ಲಿಮೆಂಟ್ರಿ ಥೈಮಿನ್. ಗ್ವಾನಿನ್ಗೆ ಕಾಂಪ್ಲಿಮೆಂಟ್ರಿ ಯಾವುದು? ಸೈಟೋಸಿನ್. ಸೊ ಜಿ ಅನ್ನೋ ಲೆಟರ್ಗೆ ಕಾಂಪ್ಲಿಮೆಂಟ್ರಿ ಸಿ. ಓಕೆ, ಇದು ನೆನ್ಪಿಟ್ಕೋಬೇಕು. ಸೊ ಇದು ಒಂಥರ ಕೋಡಿಂಗ್ ತರ. ಓಕೆ, ಐಡಿನಿನ್ಗೆ ಕಾಂಪ್ಲಿಮೆಂಟ್ರಿ ಥೈಮಿನ್, ಸೊ ಎಗೆ ಕಾಂಪ್ಲಿಮೆಂಟ್ರಿ ಟಿ, ಜಿಗೆ ಕಾಂಪ್ಲಿಮೆಂಟ್ರಿ ಸಿ. ಓಕೆ, ಇಲ್ಲಿ ನೋಡಿ ನ್ಯೂಕ್ಲಿಕ್ ಆಸಿಡ್ ಸ್ಟ್ರಕ್ಚರ್ ಎಲ್ಲ ಇದೆ ನಿಮ್ಗೆ. ಡೀಟೇಲ್ಡ್ ಸ್ಟ್ರಕ್ಚರ್ ನಾಲೆಜ್ ಪರ್ಪಸ್ಗೆ ಇಲ್ಲಿ ಸ್ಲೈಡ್ ಅಲ್ಲಿ ಹಾಕಿದ್ದೇನೆ ನಾನು. ಓಕೆ, ಐಡಿನಿನ್ ಇದು. ಸೊ ಸ್ಟ್ರಕ್ಚರ್ ನೋಡಿ, ಐಡಿನಿನ್ದು, ಗ್ವಾನಿನ್ದು ಇದು, ಸೈಟೋಸಿನ್ದು ಇದು, ಥೈಮಿನ್ದು ಇದು. ಸೊ ಸೈಟೋಸಿನ್ ಮತ್ತೆ ಥೈಮಿನ್ ಏನು ಪಿರಮಿಡಿನ್ ಬೇಸ್ ಅಂತ ಹೇಳ್ತೀವಿ. ಆಮೇಲೆ ಅಡಿನಿನ್ ಗ್ವಾನಿನ್ ಅನ್ನ ಪ್ಯೂರಿನ್ ಬೇಸ್ ಅಂತ ಹೇಳ್ತೀವಿ. ಸೊ ಅಡಿನಿನ್ ಮತ್ತೆ ಥೈಮಿನ್ ಪೇರ್ ಆಗಿರುತ್ತೆ. ಅದೇ ರೀತಿ ಗ್ವಾನಿನ್ ಮತ್ತೆ ಸೈಟೋಸಿನ್ ಪೇರ್ ಆಗಿರುತ್ತೆ. ಓಕೆ, ಎ ಕಾಂಪ್ಲಿಮೆಂಟ್ರಿ ವಿತ್ ಟಿ, ಜಿ ಕಾಂಪ್ಲಿಮೆಂಟ್ರಿ ವಿತ್ ಸಿ. ಸೊ ಇದು ನೆನ್ಪಿಟ್ಕೋಬೇಕು. ಓಕೆ, ಇದಕ್ಕೆ ಕಾಂಪ್ಲಿಮೆಂಟ್ರಿ ಅಂದ್ರೆ ಜಿಗೆ ಕಾಂಪ್ಲಿಮೆಂಟ್ರಿ ಯಾವುದು? ಜಿಗೆ ಕಾಂಪ್ಲಿಮೆಂಟ್ರಿ ಯಾವುದು ಅಂದ್ರೆ ಸಿ ಬರಬೇಕು. ಸೊ ಆಪ್ಷನ್ ಎ ದಲ್ಲಿ ಸಿ ಇಲ್ಲ, ಇಲ್ಲಿ ಆಪ್ಷನ್ ಬಿ ದಲ್ಲಿ ಟಿ ಇದೆ. ಸೊ ಇಲ್ಲ, ಆಪ್ಷನ್ ಸಿ ದಲ್ಲಿ ನೋಡಿ ಜಿಗೆ ಕಾಂಪ್ಲಿಮೆಂಟ್ರಿ ಫಸ್ಟ್ ಇದು ಸಿ ಇದೆ, ಎಗೆ ಕಾಂಪ್ಲಿಮೆಂಟ್ರಿ ಯಾವುದು? ಟಿ ಇದೆ. ಸೊ ಎರಡನೇದು ಟಿ ಇದೆ. ಅದೇ ರೀತಿ ಟಿಗೆ ಕಾಂಪ್ಲಿಮೆಂಟ್ರಿ ಯಾವುದು? ಟಿಗೆ ಕಾಂಪ್ಲಿಮೆಂಟ್ರಿ ಎ ಇದೆ. ಸೊ ಮೂರನೇದು ಎ ಇದೆ. ಆಮೇಲೆ ಜಿಗೆ ಕಾಂಪ್ಲಿಮೆಂಟ್ರಿ ಸಿ ಇದೆ, ಜಿಗೆ ಕಾಂಪ್ಲಿಮೆಂಟ್ರಿ ಸಿ ಇದೆ. ಓಕೆ, ಎ ಟಿ ಜಿ ಸಿ. ಓಕೆ, ಸಿ ಗೆ ಕಾಂಪ್ಲಿಮೆಂಟ್ರಿ ಯಾವ್ದಿದೆ? ಜಿ ಇದೆ. ಸೊ ಸಿ ಗೆ ಕಾಂಪ್ಲಿಮೆಂಟ್ರಿ ಜಿ ಇದೆ. ಸೊ ಹಾಗಿದ್ರೆ ಯಾವ್ದಾಯ್ತು ಆಪ್ಷನ್? ಆಪ್ಷನ್ ಸಿ ಇಸ್ ಅವರ್ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಇಸ್ ರಾಂಗ್. ಓಕೆ, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಓಕೆ, ಇನ್ alkaline medium, alanine exists predominantly as. ಓಕೆ, ಅಲ್ಕಲೈನ್ ಮೀಡಿಯಂ ಅಂದ್ರೆ ಬೇಸಿಕ್ ಮೀಡಿಯಂ. ಅಲ್ಕಲೈನ್ ಇಸ್ ನಥಿಂಗ್ ಬಟ್ ಬೇಸಿಕ್ ಮೀಡಿಯಂ ಅಂತ ಹೇಳ್ತೀವಿ. ಅಂದ್ರೆ ಹೈ ಪಿ ಎಚ್. ಹೈ ಇರುತ್ತೆ. ಓಕೆ, ಅಲ್ಕಲೈನ್ ಮೀಡಿಯಂ ಅಲ್ಲಿ ಅಲಾನಿನ್ ಎಕ್ಸಿಸ್ಟ್ ಆಸ್ ಪ್ರಿಡಾಮಿನೆಂಟ್ಲಿ ಆಸ್. ಸೊ ಇಲ್ಲಿ ಸ್ಟ್ರಕ್ಚರ್ ಇದೆ ನಿಮ್ಗೆ ಅಲಾನೈನ್ದು. ಸೊ ಇಲ್ಲಿ ನೋಡಿ ನ್ಯೂಟ್ರಲ್ ಪಿ ಎಚ್ ಅಲ್ಲಿ ಈಕ್ವಲ್ ಟು 7 ಅಂತ ನ್ಯೂಟ್ರಲ್ ಪಿ ಎಚ್ ಅಲ್ಲಿ ಇದು ಜ್ವಿಟರ್ ಅಯಾನ್ ಆಗಿ ಇರುತ್ತೆ. ಜ್ವಿಟರ್ ಅಯಾನ್ ಅಂದ್ರೆ ಇಲ್ಲಿ ಕ್ಯಾಟ್ ಅಯಾನು ಇರುತ್ತೆ ಒಂದೇ ಅಯಾನ್ ಅಲ್ಲಿ, ಆನ್ ಅಯಾನು ಇರುತ್ತೆ. ಸೊ ಇಂತಹ ಅಯಾನಿಗೆ ಜ್ವಿಟರ್ ಅಯಾನ್ ಅಂತ ಹೇಳ್ತೀವಿ. ಇಟ್ ಕಂಟೈನ್ ಬೋತ್ ಕ್ಯಾಟ್ ಅಯಾನ್ ಅಂಡ್ ಆನ್ ಅಯಾನ್ ಇನ್ ಸಿಂಗಲ್ ಅಯಾನ್. ಓಕೆ, ಆಮೇಲೆ ಆನ್ ಅಯಾನ್ ಯಾವ ರೀತಿ ಇರುತ್ತೆ? ಹೈ ಪಿ ಎಚ್ ಅಲ್ಲಿ. ಹೈ ಪಿ ಎಚ್ ಅಂದ್ರೆ ಬೇಸಿಕ್ ಮೀಡಿಯಂ. ಆರ್ ಅಲ್ಕಲೈನ್ ಮೀಡಿಯಂ. ಸೊ ಯಾವ ರೀತಿ ಇರುತ್ತೆ ಇಲ್ಲಿ ನೋಡಿ. ಸೊ ಇಲ್ಲಿ COOH ಇದ್ದಿದ್ದು
ಡಿಪ್ರೋಟೋನೇಷನ್ ಆಗಿ ಇಲ್ಲಿ COO ಮೈನಸ್ ಆಗಿ ಆನಯೋನ್ ಆಗಿರುತ್ತೆ. ಓಕೆ, ಲೋ pH ಅಲ್ಲಿ ಅಂದ್ರೆ ಅಸಿಡಿಕ್ ಮೀಡಿಯಂ ಅಲ್ಲಿ ಕ್ಯಾಟಯೋನ್ ಆಗಿ ಎಕ್ಸಿಸ್ಟ್ ಇರುತ್ತೆ. ಸೊ ಇಲ್ಲಿ ಯಾವುದು ಆಗಿದ್ರೆ ಕೋವೆಲೆಂಟ್ ಫಾರ್ಮ್ ಅಲ್ಲ, ಆಪ್ಷನ್ ಡಿ. ಆಪ್ಷನ್ ಸಿ ಕ್ಯಾಟಯೋನ್ ಅಲ್ಲ, ಆಪ್ಷನ್ ಡಿ ಜ್ವಿಟರ್ ಅಯೋನ್ ಅಲ್ಲ. ಸೊ ಬೇಸಿಕ್ ಮೀಡಿಯಂ ಕೇಳಿರೋದ್ರಿಂದ ಆನಯೋನ್ ಇಸ್ ಅವರ್ ರೈಟ್ ಆನ್ಸರ್. ಓಕೆ, I hope you have understood this. Next question. Alpha maltose consists of. So maltose ಅಂದ್ರೆ ಏನು? ಇದು ಒಂದು ಡೈಸ್ಯಾಕರೈಡ್ ಆಗಿದೆ ಅಲ್ವಾ? Maltose is made up of 2 glucose unit. Maltose is made up of 2 glucose unit ಅಲ್ವಾ? ಸೊ ಇಲ್ಲಿ ನೋಡಿ ಮಾಲ್ಟೋಸಿನ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಇದೊಂದು ಗ್ಲೂಕೋಸ್ ಯೂನಿಟ್ ಆಗಿದೆ, ಮತ್ತೆ ಇದೊಂದು ಗ್ಲೂಕೋಸ್ ಯೂನಿಟ್ ಅಲ್ವಾ? ಸೊ ಗ್ಲೂಕೋಸ್ ಯೂನಿಟ್ ಅಲ್ಲಿ ನೋಡಿ ಇಲ್ಲಿ OH ಇರುತ್ತೆ ಅಲ್ವಾ? OH ಮತ್ತೆ OH ಅಲ್ಲಿ ವಾಟರ್ ಎಲಿಮಿನೇಟ್ ಆಗಿ ಗ್ಲೈಕೋಸೈಡಿಕ್ ಬಾಂಡ್ ಆಗಿರುತ್ತೆ. ಇಲ್ಲಿ ಯಾವುದು? ದಿಸ್ ಈಸ್ 1 ಕಾರ್ಬನ್ ನಂಬರ್ 1, ಕಾರ್ಬನ್ ನಂಬರ್ 2, ಕಾರ್ಬನ್ ನಂಬರ್ 3, ಕಾರ್ಬನ್ ನಂಬರ್ 4, ಕಾರ್ಬನ್ ನಂಬರ್ 5, ಓಕೆ, ಕಾರ್ಬನ್ ನಂಬರ್ 6 ಆಗಿರುತ್ತೆ. ಈ ರೀತಿ ನಂಬರಿಂಗ್ ಕೊಟ್ರೆ ಇಲ್ಲಿ ಕೂಡ ಹಾಗೆ. ಓಕೆ, ದಿಸ್ ಈಸ್ ಕಾರ್ಬನ್ ನಂಬರ್ 1, ಕಾರ್ಬನ್ ನಂಬರ್ 2, ಕಾರ್ಬನ್ ನಂಬರ್ 3, ಕಾರ್ಬನ್ ನಂಬರ್ 4, ಕಾರ್ಬನ್ ನಂಬರ್ 5, ಕಾರ್ಬನ್ ನಂಬರ್ 6. ಈ ರೀತಿ ನಂಬರಿಂಗ್ ಕೊಟ್ರೆ ಕಾರ್ಬನ್ಗೆ ಇಲ್ಲಿ ನೋಡಿ. ಸೊ here you can see C1, this is C1, this is C4 glycosidic bond ಇರುತ್ತೆ. ಓಕೆ, C4 glycosidic bond ಇರುತ್ತೆ. ಸೊ ಇಲ್ಲಿ ಎರಡು ಗ್ಲೂಕೋಸ್ ದೇ ಆರ್ ಜಾಯಿಂಡ್ ಬೈ ಗ್ಲೈಕೋಸೈಡಿಕ್ ಬಾಂಡ್. ಸೊ ಇಲ್ಲಿ ಒಂದು ವಾಟರ್ ಮಾಲಿಕ್ಯೂಲ್ ಏನಾಗಿರುತ್ತೆ? ರಿಮೂವ್ ಆಗಿರುತ್ತೆ. ಓಕೆ, ಇಲ್ಲಿ ನೋಡಿ 1,4 ಗ್ಲೈಕೋಸೈಡಿಕ್ ಬಾಂಡ್ ಇರುತ್ತೆ ಆಯ್ತು. ಸೊ ಆಲ್ಫಾ ಮಾಲ್ಟೋಸ್ ಕನ್ಸಿಸ್ಟ್ಸ್ ಆಫ್ ಆಪ್ಷನ್ ಎ 1 alpha D glucopyranose unit and 1 beta glucopyranose unit at 1,2 glycosidic linkage ಅಂತ ಇದೆ. ಸೊ ಆಪ್ಷನ್ ಎ ಅನ್ನ ಎಲಿಮಿನೇಟ್ ಮಾಡಬಹುದು. ಆಪ್ಷನ್ ಬಿ ಏನ್ ಹೇಳುತ್ತೆ? 2 alpha D glucopyranose units with 1,2 glycosidic linkage ಅಂತ ಇದೆ. ಸೊ 1,2 glycosidic linkage ರಾಂಗ್ ಇದೆ. ಸೊ ಆಪ್ಷನ್ ಬಿ ಅನ್ನ ಎಲಿಮಿನೇಟ್ ಮಾಡಬಹುದು. ಆಪ್ಷನ್ ಸಿ ಏನ್ ಹೇಳುತ್ತೆ ಹಾಗಿದ್ರೆ? 2 beta D glucopyranose unit with 1,4 glycosidic linkage ಅಂತ ಇದೆ. ಸೊ ಇದು ಕರೆಕ್ಟ್ ಇನ್ಫಾರ್ಮೇಶನ್ ಆಗಿದೆ ಅಥವಾ ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಆಪ್ಷನ್ ಡಿ ನೋಡೋಣ. 2 alpha D glucopyranose unit with 1,4 glycosidic unit. 2 alpha. ಸೊ ಯಾವುದು ಆಗಿದ್ರೆ ಇಲ್ಲಿ ನೋಡಿ, ದಿಸ್ ಇಸ್ ಆಪ್ಷನ್ ಸಿ ರಾಂಗ್. ಬೀಟಾ ಇದೆ ಅಲ್ವಾ? ಇಲ್ಲಿ ನೋಡಿ ಆಲ್ಫಾ ಇದೆ. ಹಿಯರ್ ಯು ಕ್ಯಾನ್ ಸಿ ಆಲ್ಫಾ. ಸೊ ಮಾಲ್ಟೋಸ್ ಅಲ್ಲಿ ಆಲ್ಫಾ ಇದೆ. ಸೊ ಇಲ್ಲಿ ಆಪ್ಷನ್ ಸಿ ದಲ್ಲಿ ಬೀಟಾ ಇದೆ. ಸೊ ಆಪ್ಷನ್ ಸಿ ಕೂಡ ರಾಂಗ್ ಇದೆ. ಓಕೆ, ಬೀಟಾ ಅಲ್ಲ, ಆಲ್ಫಾ ಆಗ್ಬೇಕು. ಆಪ್ಷನ್ ಡಿ ನೋಡೋಣ. 2 alpha D glucopyranose units with 1,4 glycosidic unit. ಸೊ ಇದು ಕರೆಕ್ಟ್ ಆಗಿದೆ. ಆಲ್ಫಾನು ಕರೆಕ್ಟ್ ಆಗಿದೆ. ಗ್ಲೈಕೋಸೈಡಿಕ್ ಲಿಂಕೇಜ್ ಇಂದು ಕೂಡ ಕರೆಕ್ಟ್ ಇದೆ. ಓಕೆ, ಸೊ ಆಪ್ಷನ್ ಡಿ ಇಸ್ ಅವರ್ ಆನ್ಸರ್. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕ್ಲಿಯರ್ಲಿ. ಸೊ ಬೇಕಿದ್ರೆ ನೋಟ್ ಮಾಡ್ಕೊಳ್ಳಿ ಇದನ್ನ, ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 90. Sucrose is not a reducing sugar since it is chemically stable. Option B, it contains no free aldehyde or keto group adjacent to
CHOH group. Option C, it is built up of fructose unit. It is optically active. ಸೊ ಇಲ್ಲಿ ಸುಕ್ರೋಸ್ ಯಾಕೆ ರೆಡ್ಯೂಸಿಂಗ್ ಶುಗರ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಕರೆಕ್ಟ್ ಆದ ರೀಸನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ರೆಡ್ಯೂಸಿಂಗ್ ಶುಗರ್ ಅಂದ್ರೆ ಏನು ಆಗಿದ್ರೆ ಇರ್ಬೇಕು. ಶುಗರ್ ಅಲ್ಲಿ ಫ್ರೀ ಆಲ್ಡಿಹೈಡಿಕ್ ಅಥವಾ ಕೀಟೋನ್ ಗ್ರೂಪ್ ಇದ್ರೆ ಏನಾಗತ್ತೆ, ಅದು ಫೆಲ್ಲಿಂಗ್ಸ್ ರಿಯೇಜೆಂಟ್ ಜೊತೆ ರಿಯಾಕ್ಟ್ ಆಗಿ ಪಾಸಿಟಿವ್ ಫೆಲ್ಲಿಂಗ್ಸ್ ರಿಯೇಜೆಂಟ್ ಟೆಸ್ಟ್ ಅನ್ನ ಕೊಡುತ್ತೆ. ಓಕೆ, ಸೊ ಅಂತಹ ಒಂದು ಶುಗರ್ಸ್ ಅನ್ನ ರೆಡ್ಯೂಸಿಂಗ್ ಶುಗರ್ಸ್ ಅಂತ ಹೇಳ್ತೇವೆ. ಸೊ ರೆಡ್ಯೂಸಿಂಗ್ ಶುಗರ್ ಏನ್ ಮಾಡುತ್ತೆ ಅಂದ್ರೆ ಫೆಲ್ಲಿಂಗ್ ಸೊಲ್ಯೂಷನ್ ಅನ್ನ ರೆಡ್ಯೂಸ್ ಮಾಡುತ್ತೆ. ಓಕೆ, ಸೊ ಆಲ್ ಮೊನೋಸ್ಯಾಕರೈಡ್ಸ್ ಅಂಡ್ ಡೈಸ್ಯಾಕರೈಡ್ಸ್ ಎಕ್ಸೆಪ್ಟ್ ಸುಕ್ರೋಸ್. ಸುಕ್ರೋಸ್ ಇಸ್ ನಾಟ್ ರೆಡ್ಯೂಸಿಂಗ್ ಶುಗರ್ ಎಕ್ಸೆಪ್ಟ್ ಸುಕ್ರೋಸ್. ಎಲ್ಲಾ ಮೊನೋಸ್ಯಾಕರೈಡ್ಸ್ ಮತ್ತೆ ಎಲ್ಲಾ ಡೈಸ್ಯಾಕರೈಡ್ಸ್ ಏನ್ ಹೇಳಿ, ದೇ ಆರ್ ರೆಡ್ಯೂಸಿಂಗ್ ಶುಗರ್. ದಟ್ ಮೀನ್ಸ್ they act as ರೆಡ್ಯೂಸಿಂಗ್ ಏಜೆಂಟ್ಸ್ ಅಂತ ಹೇಳ್ತೀವಿ. ರೆಡ್ಯೂಸಿಂಗ್ ಏಜೆಂಟ್ಸ್ ಅಂದ್ರೆ ಏನು? ರೆಡ್ಯೂಸಿಂಗ್ ಏಜೆಂಟ್ಸ್ ದೆಮ್ಸೆಲ್ವ್ಸ್ ಗೆ ಅಂದ್ರೆ ಫ್ರೀ ಆಲ್ಡಿಹೈಡ್ ಗ್ರೂಪ್ ಅಂದ್ರೆ ಯಾವುದು? CHO ಗ್ರೂಪ್. ಇದು ಆಲ್ಡಿಹೈಡ್ ಗ್ರೂಪ್. ಆಮೇಲೆ C ಡಬಲ್ ಬಾಂಡ್ O ಈ ರೀತಿ ಗ್ರೂಪ್ ಇರೋದನ್ನ ಕೀಟ್ ಕರಿತೀವಿ ಅಲ್ವಾ? ಸೊ ಇದೆರಡನ್ನು ಸೇರಿಸಿ ಏನಂತ ಕರಿತೀವಿ? ಇದೆರಡನ್ನು ಸೇರಿ ಸೊ ಕಮೆಂಟ್ ಮಾಡಿ, ಆಲ್ಡಿಹೈಡ್ ಮತ್ತೆ ಕೀಟೋನ್ ಎರಡನ್ನು ಸೇರಿ ಏನಂತ ಕರೀತಾರೆ ಅಂತ. ಓಕೆ, ಸೊ ಆಲ್ಡಿಹೈಡ್ ಗ್ರೂಪ್ ಮತ್ತೆ ಕೀಟೋನ್ ಗ್ರೂಪ್. ಸೊ ಫ್ರೀ ಆಲ್ಡಿಹೈಡ್ ಮತ್ತೆ ಕೀಟೋನ್ ಗ್ರೂಪ್ ಇದ್ರೆ ರೆಡ್ಯೂಸಿಂಗ್ ಶುಗರ್ ಅಂತ ಹೇಳ್ತೇವೆ. ಸೊ ಏನ್ ಮಾಡುತ್ತೆ ಆಗಿದ್ರೆ ಆ ಶುಗರು ಫೆಲ್ಲಿಂಗ್ ಸೊಲ್ಯೂಷನ್ ಅನ್ನ ರೆಡ್ಯೂಸ್ ಮಾಡುತ್ತೆ. ಫೆಲ್ಲಿಂಗ್ ಸೊಲ್ಯೂಷನ್ ಅನ್ನ ರೆಡ್ಯೂಸ್ ಮಾಡುತ್ತೆ ಅಂದ್ರೆ ದೆಮ್ಸೆಲ್ವ್ಸ್ ಅಂಡರ್ಗೋ ಆಕ್ಸಿಡೇಷನ್ ಟು ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ. ಸೊ ಏನು, ದೇ ಆರ್ ಕೆಪೇಬಲ್ ಆಫ್ ಆಕ್ಟಿಂಗ್ ಲೈಕ್ ಅ ರೆಡ್ಯೂಸಿಂಗ್ ಏಜೆಂಟ್. ಓಕೆ, ಸೊ ಯಾವಾಗ ಸಾಧ್ಯ ಇಲ್ಲಿ? ಇಲ್ಲಿ ಕ್ವಶನ್ ಕೇಳಿದ್ದಾರೆ ನೋಡಿ, ಸುಕ್ರೋಸ್ ಈಸ್ ನಾಟ್ ಅ ರೆಡ್ಯೂಸಿಂಗ್ ಶುಗರ್. ಸೊ ಕೆಮಿಕಲ್ ಸ್ಟೇಬಲ್ ಆಗಿರೋದಕ್ಕೆ ರೆಡ್ಯೂಸಿಂಗ್ ಶುಗರ್ ಅಲ್ಲ. ದಿಸ್ ಇಸ್ ನಾಟ್ ಅ ರೈಟ್ ರೀಸನ್. ಸುಕ್ರೋಸ್ ಯಾಕೆ ರೆಡ್ಯೂಸಿಂಗ್ ಶುಗರ್ ಅಲ್ಲ ಅಂದ್ರೆ ಇಟ್ ಕಂಟೇನ್ಸ್ ನೋ ಫ್ರೀ ಆಲ್ಡಿಹೈಡ್ ಆರ್ ಕೀಟೋ ಗ್ರೂಪ್ ಅಡ್ಜಸೆಂಟ್ ಟು CHOH ಗ್ರೂಪ್. ಇದು ಸರಿಯಾದ ರೀಸನ್. ಇಲ್ಲಿ ಆಲ್ಡಿಹೈಡ್ ಮತ್ತೆ ಕೀಟೋನ್ ಗ್ರೂಪ್ ಫ್ರೀ ಆಗಿ ಇರೋದಿಲ್ಲ ರೆಡ್ಯೂಸ್ ಮಾಡಕ್ಕೆ. ಫೆಲ್ಲಿಂಗ್ ಸೊಲ್ಯೂಷನ್ ಅನ್ನ ರೆಡ್ಯೂಸ್ ಮಾಡಕ್ಕೆ ಆಲ್ಡಿಹೈಡ್ ಮತ್ತೆ ಕೀಟೋನ್ ಗ್ರೂಪ್ ಫ್ರೀ ಆಗಿರಲ್ಲ. ಅಡ್ಜಸೆಂಟ್ ಟು CHOH ಗ್ರೂಪ್ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸುಕ್ರೋಸ್ ಅಂದ್ರೆ ಇಟ್ ಈಸ್ ಮೇಡ್ ಅಪ್ ಆಫ್ ಒನ್ ಗ್ಲೂಕೋಸ್ ಅಂಡ್ ಒನ್ ಫ್ರೂಕ್ಟೋಸ್. ಸೊ ಇಲ್ಲಿ ಫ್ರೀ ಆಲ್ಡಿಹೈಡ್ ಗ್ರೂಪ್ ಇರಲ್ಲ ಫೆಲ್ಲಿಂಗ್ ಸೊಲ್ಯೂಷನ್ ಅನ್ನ ರೆಡ್ಯೂಸ್ ಮಾಡಕ್ಕೆ. ದಟ್ಸ್ ವೈ ಸುಕ್ರೋಸ್ ಇಸ್ ಅ ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ರೀಸನ್, ರೈಟ್ ರೀಸನ್ ಇಸ್ ಆಪ್ಷನ್ ಬಿ. ಸೊ ಇದು ಆಪ್ಷನ್ ಸಿ ನು ಕರೆಕ್ಟ್ ರೀಸನ್ ಅಲ್ಲ, ಆಪ್ಷನ್ ಡಿ ನು ಕೂಡ ಕರೆಕ್ಟ್ ರೀಸನ್ ಅಲ್ಲ. ಸೊ ಆಲ್ಡಿಹೈಡ್, ಫ್ರೀ ಆಲ್ಡಿಹೈಡ್ ಮತ್ತೆ ಕೀಟೋನ್ ಗ್ರೂಪ್ ಇದ್ರೆ those sugars will act like a reducing sugar. They act as a reducing agent and themselves undergo oxidation. Okay, this is the concept behind this. Amare 20 question says dialysis can be used to separate. So dialysis anna elli use ಮಾಡ್ತಾರೆ? ಸೊ ಕಿಡ್ನಿ ಫೇಲ್ಯೂರ್ ಆದವರಿಗೆ ಡಯಾಲಿಸಿಸ್ ಅನ್ನ ಯೂಸ್ ಮಾಡ್ತಾರೆ ರಕ್ತವನ್ನ ಕ್ಲೀನ್ ಮಾಡ್ಲಿಕ್ಕೆ ಅಂತ ನಾವು ನೋಡಿದ್ದೇವೆ ಅಲ್ವಾ, ಕಿಡ್ನಿ ಫೇಲ್ಯೂರ್ ಆದವರಿಗೆ. ಸೊ ಡಯಾಲಿಸಿಸ್ ಅಂದ್ರೆ ಏನು? ಸೊ ಆಕ್ಚುಲಿ ಏನ್ ಮಾಡುತ್ತೆ ಡಯಾಲಿಸಿಸ್ ಅಂದ್ರೆ, ಡಯಾಲಿಸಿಸ್ ವರ್ಕ್ ಲೈಕ್ ದಿಸ್. ಸೊ ಇಟ್ ವರ್ಕ್ಸ್ ಲೈಕ್, ಇದೇನ್ ಮಾಡತ್ತೆ ಅಂದ್ರೆ ಇದರಲ್ಲಿ ಒಂದು ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಇದೆ. ಈ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಅಂದ್ರೆ ಇದು ಒಂದು ಫಿಲ್ಟರ್ ತರ ವರ್ಕ್ ಮಾಡುತ್ತೆ. ಅದೇನ್ ಮಾಡುತ್ತೆ ಅಂದ್ರೆ ಸ್ಮಾಲರ್ ಮಾಲಿಕ್ಯೂಲ್ಸ್ ಅನ್ನ ಪಾಸ್ ಮಾಡುತ್ತೆ. ಅಂದ್ರೆ ಇಟ್ ಅಲೋಸ್ ದ ಸ್ಮಾಲರ್ ಮಾಲಿಕ್ಯೂಲ್ ಟು ಪಾಸ್ ಥ್ರೂ ದಿಸ್. ಓಕೆ, ಲಾರ್ಜರ್ ಮಾಲಿಕ್ಯೂಲ್ಸ್ ಅನ್ನ ಏನ್ ಮಾಡುತ್ತೆ, ಅದು ರಿಟೈನ್ ಮಾಡುತ್ತೆ, ತನ್ನೆಲ್ಲ ಹಿಡ್ಕೊಳ್ಳುತ್ತೆ. ಓಕೆ, ಒಂದು ಜಾಳ್ಗೆ ತರ, ಸ್ಟ್ರೈನರ್ ತರ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಸ್ಟ್ರೈನರ್ ಅನ್ನ ಯೂಸ್ ಮಾಡ್ತೀವಲ್ಲ ನಾವು, ಯಾವುದು
ಏನು ಟೀ ಮಾಡ್ಬೇಕಾದ್ರೆ ಅಥವಾ ಕಾಫಿ ಮಾಡ್ಬೇಕಾದ್ರೆ. ಓಕೆ, ಅದೇ ರೀತಿ ಇದೇನ್ ಮಾಡುತ್ತೆ, ಒಂದು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಏನ್ ಮಾಡುತ್ತೆ ಅಂದ್ರೆ ಸ್ಮಾಲರ್ ಮಾಲಿಕ್ಯೂಲು ಅದ್ರ ಥ್ರೂ ಪಾಸ್ ಆಗಿ ಹೋಗುತ್ತೆ, ಲಾರ್ಜರ್ ಮಾಲಿಕ್ಯೂಲ್ಸ್ ಅನ್ನೋದು ಏನ್ ಮಾಡುತ್ತೆ, ಹಿಡ್ಕೊಳ್ಳುತ್ತೆ. ಇನ್ ದಿಸ್ ವೇ ಯಾವ್ಯಾವ್ದು ಸಪರೇಟ್ ಆಗುತ್ತೆ ಅಂತ ಹಾಗಿದ್ರೆ, ಮಿಕ್ಸ್ಚರ್ ಆಫ್ ವಾಟ್ ಅಂಡ್ ವಾಟ್ ಆರ್ ಗೆಟ್ ಸಪರೇಟೆಡ್ ಇನ್ ಡಯಾಲಿಸಿಸ್, ಗ್ಲೂಕೋಸ್ ಮತ್ತೆ ಫ್ರುಕ್ಟೋಸ್ ಅಂತ ನೋಡ್ತೀವಿ. ಗ್ಲೂಕೋಸ್ ಮತ್ತೆ ಫ್ರುಕ್ಟೋಸ್ ಎರಡು ಕೂಡ ಸ್ಮಾಲರ್ ಮಾಲಿಕ್ಯೂಲ್ಸ್ ಇರೋದ್ರಿಂದ ಗ್ಲೂಕೋಸ್ ಮತ್ತೆ ಫ್ರುಕ್ಟೋಸ್ ಮಿಕ್ಸ್ಚರ್ ಅನ್ನ ಡಯಾಲಿಸಿಸ್ ಮಾಡಿ ಸಪರೇಟ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಎರಡು ಸ್ಮಾಲ್ ಇದೆ, ಎರಡು ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಥ್ರೂ ಪಾಸ್ ಆಗಿ ಹೋಗುತ್ತೆ, ಅದೇ ರೀತಿ ಫ್ರುಕ್ಟೋಸ್ ಮಾಲಿಕ್ಯೂಲ್ಸ್ ಕೂಡ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ಸ್ ಥ್ರೂ ಪಾಸ್ ಆಗಿ ಹೋಗುತ್ತೆ. ಓಕೆ, ಸೊ ಆಪ್ಷನ್ ಎ ಈಸ್ ರಾಂಗ್ ಹಿಯರ್. ಆಪ್ಷನ್ ಸಿ, ಆಪ್ಷನ್ ಬಿ ಏನ್ ಹೇಳುತ್ತೆ, ಗ್ಲೂಕೋಸ್ ಮತ್ತೆ ಪ್ರೋಟೀನ್ ಅಂತ ಹೇಳುತ್ತೆ. ಸೊ ಆಪ್ಷನ್ ಬಿ ಏನ್ ಹೇಳುತ್ತೆ ಅಂದ್ರೆ ಗ್ಲೂಕೋಸ್ ಮತ್ತೆ ಪ್ರೋಟೀನ್. ಗ್ಲೂಕೋಸ್ ಇಸ್ ಅ ಸ್ಮಾಲ್ ಮಾಲಿಕ್ಯೂಲ್, ಪ್ರೋಟೀನ್ ಇಸ್ ಅ ಲಾರ್ಜ್ ಮಾಲಿಕ್ಯೂಲ್. ಸೊ ಏನಾಗುತ್ತೆ, ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಥ್ರೂ ಏನಾಗುತ್ತೆ, ಗ್ಲೂಕೋಸ್ ಪಾಸ್ ಆಗಿ ಹೋಗುತ್ತೆ, ಪ್ರೋಟೀನ್ ಲಾರ್ಜ್ ಮಾಲಿಕ್ಯೂಲ್ ಆಗಿರೋದ್ರಿಂದ ಅದು ರಿಟೈನ್ ಅಲ್ಲಿ, ಇಟ್ ರಿಟೈನ್ಸ್ ದ ಪ್ರೋಟೀನ್ ಮಾಲಿಕ್ಯೂಲ್ಸ್ ಅಂಡ್ ಇಟ್ ಅಲೌಸ್ ದ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಟು ಪಾಸ್ ಥ್ರೂ ದಿಸ್. ಓಕೆ, so option B is the correct answer. It is used, dialysis can be used to separate glucose and proteins. So protein ಮತ್ತೆ starch ಇದು ಎರಡು ಏನಾಗಿರುತ್ತೆ, ಲಾರ್ಜ್ ಮಾಲಿಕ್ಯೂಲ್ಸ್ ಆಗಿರುತ್ತೆ. ಸೊ ಎರಡು ಕೂಡ ರಿಟೈನ್ ಆಗುತ್ತೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಓಕೆ, ದೇ ಡು ನಾಟ್ ಪಾಸ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ಆಪ್ಷನ್ ಸಿ ಕೂಡ ಅಲ್ಲ. ಗ್ಲೂಕೋಸ್ ಮತ್ತೆ NaCl ಅಂದ್ರೆ ಇದು ಕೂಡ ಏನಲ್ಲ, ಎರಡು ಸ್ಮಾಲ್ ಮಾಲಿಕ್ಯೂಲ್ಸ್ ಆಗಿರೋದ್ರಿಂದ they will pass through semi-permeable membrane during dialysis. So, right option is option B. Right answer is option B. Okay. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನ್ ಹೇಳುತ್ತೆ ಅಂದ್ರೆ 21 ಕ್ವಶನ್, 21st ಕ್ವಶನ್. ಗ್ಲೂಕೋಸ್ when reduced with ಇಲ್ಲಿ ನೋಡಿ, ಹೈಡ್ರೋಜನ್ ಅಯೋಡೈಡ್ ಅಂಡ್ ರೆಡ್ ಫಾಸ್ಫರಸ್ ಗಿವ್ಸ್. ಗ್ಲೂಕೋಸ್ ರೆಡ್ಯೂಸ್ಡ್ ವಿತ್ ಅಂದ್ರೆ ಹೈಡ್ರೋಜನ್ ಅಯೋಡೈಡ್ ಮತ್ತೆ ರೆಡ್ ಫಾಸ್ಫರಸ್ ಆಕ್ಟ್ಸ್ ಲೈಕ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಆಯ್ತು. ಓಕೆ, ಇಲ್ಲಿ ಈ ಕಡೆ ಬರೀತಾನೆ ನೋಡಿ, HI hydrogen iodide and red phosphorus, they act like a reducing agents. They act like a reducing agents. ಏನು ಹಾಗಿದ್ರೆ, so glucose when reduced with hydrogen iodide and red phosphorus, reaction ಅನ್ನ ಬರೆಯೋಣ. ಇಲ್ಲಿ ನೋಡಿ, ಗ್ಲೂಕೋಸ್ ಅನ್ನ ಬರೀತೀನಿ ನಾನು, CHO, CHOH, 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 ಆಮೇಲೆ CH2OH. This is glucose. Okay, this is the glucose molecule. Okay, plus ಏನು, hydrogen iodide plus red phosphorus plus red phosphorus. ಸೊ ಏನಾಗತ್ತೆ ಆಗಿದ್ರೆ, ಹೀಟ್ ಮಾಡ್ಬೇಕು. ಹೀಟ್ ಮಾಡಿದಾಗ ವಾಟ್ ವಿಲ್ ಹ್ಯಾಪನ್, ಇಟ್ ವಿಲ್ ಫಾರ್ಮ್ CH3, CH2, 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 1 2 3 4 5 CH3 ಅಂದ್ರೆ ಏನಿದು, N ಹೆಕ್ಸೇನ್ ಮತ್ತೆ ಪ್ಲಸ್ ಮತ್ತೊಂದು ಒಂದು ಕಂಪೌಂಡ್ ಅನ್ನ ಫಾರ್ಮ್ ಮಾಡುತ್ತೆ, ದಟ್ ಈಸ್ 2-iodohexane ಅಂತ ಒಂದು ಕಂಪೌಂಡ್ ಫಾರ್ಮ್ ಆಗುತ್ತೆ. ಸೊ ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ದಿಸ್, CH3, CHI, CH2, 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 CH3. ಸೊ ಇದು 2-iodohexane, 2-iodohexane.
ಹೆಕ್ಸೇನ್ ಅಂತ ಕರಿತೇವೆ. ಓಕೆ, ಸೊ ಈ ಎರಡು ಪ್ರಾಡಕ್ಟ್ ಬರುತ್ತೆ. ಸೊ ಇದೇನ್ ಹೇಳಿ, ಈ ಒಂದು ರಿಯಾಕ್ಷನ್ ಅನ್ನ ಕನ್ಫರ್ಮೇಟರಿ ಟೆಸ್ಟ್ ಫಾರ್ ಗ್ಲೂಕೋಸ್, ಇಟ್ ಈಸ್ ದ ಟೆಸ್ಟ್ ವಿಚ್ ಕನ್ಫರ್ಮ್ಸ್ ದ ಪ್ರೆಸೆನ್ಸ್ ಆಫ್ 6 ಕಾರ್ಬನ್ಸ್ ಇನ್ ಅ ಗ್ಲೂಕೋಸ್. ಕಾರ್ಬನ್ ಅಲ್ಲಿ ಅದು ಸಾರಿ ಗ್ಲೂಕೋಸ್ ಅಲ್ಲಿ 6 ಕಾರ್ಬನ್ಸ್ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡೋದಕ್ಕೆ ಈ ಟೆಸ್ಟ್ ಅನ್ನ ಬಳಸ್ತಾರೆ. ಓಕೆ, ಓಕೆ, ಇಟ್ ಕನ್ಫರ್ಮ್ಸ್ ದ ಪ್ರೆಸೆನ್ಸ್ ಆಫ್ 6 ಕಾರ್ಬನ್ಸ್ ಇನ್ ಗ್ಲೂಕೋಸ್. ಸೊ ಯಾವ್ದು ಆಗಿದ್ರೆ ಗ್ಲೂಕೋಸ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಅಯೋಡೈಡ್ ಇನ್ ದ ಪ್ರೆಸೆನ್ಸ್ ಆಫ್ ರೆಡ್ ಫಾಸ್ಫರಸ್ ವೆನ್ ಇಟ್ ಈಸ್ ಹೀಟೆಡ್ ಇಟ್ ವಿಲ್ ಫಾರ್ಮ್ ಎನ್ ಹೆಕ್ಸೇನ್. ಯಾವುದು ಎನ್ ಆಕ್ಟೇನ್ ಅಲ್ಲ, ಎನ್ ಪೆಂಟೇನ್ ಅಲ್ಲ, ಎನ್ ಹೆಪ್ಟೇನ್ ಅಲ್ಲ, ಎನ್ ಹೆಕ್ಸೇನ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಗ್ಲೂಕೋಸ್ ಅಲ್ಲಿ 6 ಮೆಂಬರ್ಡ್ ರಿಂಗ್ ಇರೋ 6 ಕಾರ್ಬನ್ ಮೆಂಬರ್ಡ್ ರಿಂಗ್, ಸಾರಿ ಗ್ಲೂಕೋಸ್ ಚೈನ್ ಅಲ್ಲಿ 6 ಕಾರ್ಬನ್ ಇರೋದ್ರಿಂದ ಹೆಕ್ಸೇನ್ ಬರುತ್ತೆ. ಎನ್ ಹೆಕ್ಸೇನ್ ಅನ್ನೋ ಒಂದು ಕಂಪೌಂಡ್ ಫಾರ್ಮ್ ಆಗುತ್ತೆ. ಓಕೆ, ವೆನ್ ಇಟ್ ಈಸ್ ರಿಯಾಕ್ಟ್ ವಿತ್ ಹೈಡ್ರೋಜನ್ ಅಯೋಡೈಡ್ ಅಂಡ್ ರೆಡ್ ಫಾಸ್ಫರಸ್. ಓಕೆ, ಓಕೆ, 22nd question. The statement that is not correct is, so wrong statement ಯಾವುದು ಅಂತ ಕೇಳಿದ್ದಾರೆ. ಯಾವುದು ಆಗಿದ್ರೆ ರಾಂಗ್ ಸ್ಟೇಟ್ಮೆಂಟ್? ಆಪ್ಷನ್ ಎ ಏನ್ ಹೇಳುತ್ತೆ, ಆಲ್ಡೋಸ್ ಅಂಡ್ ಕೀಟೋನ್ ಶುಗರ್ ಇನ್ ಅಲ್ಕಲೈನ್ ಮೀಡಿಯಂ ಡು ನಾಟ್ ಐಸೋಮರೈಸ್. ಆಪ್ಷನ್ ಬಿ ಏನ್ ಹೇಳುತ್ತೆ, ಕಾರ್ಬೋಹೈಡ್ರೇಟ್ಸ್ ಆರ್ ಆಪ್ಟಿಕಲಿ ಆಕ್ಟಿವ್. ಸೊ ಕಾರ್ಬೋಹೈಡ್ರೇಟ್ಸ್ ಆಪ್ಟಿಕಲಿ ಆಕ್ಟಿವ್ ಅಂತ ಹೇಳುತ್ತೆ. ಆಪ್ಷನ್ ಸಿ ಏನ್ ಹೇಳುತ್ತೆ, ಪೆಂಟಾ ಅಸಿಟೇಟ್ ಆಫ್ ಗ್ಲೂಕೋಸ್ ಡಸ್ ನಾಟ್ ರಿಯಾಕ್ಟ್ ವಿತ್ ಹೈಡ್ರಾಕ್ಸಿಲಮೈನ್ ಅಂತ ಹೇಳುತ್ತೆ. ಆಪ್ಷನ್ ಡಿ, lactose has glycosidic linkage between C4 of glucose and C1 of galactose. So, ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ ಇದೆ. ಆಪ್ಷನ್ ಸಿ ಕೂಡ ಕರೆಕ್ಟ್ ಇದೆ, ರೈಟ್ ಸ್ಟೇಟ್ಮೆಂಟ್ ಇದೆ. ಆಪ್ಷನ್ ಡಿ ರೈಟ್ ಸ್ಟೇಟ್ಮೆಂಟ್ ಇದೆ. ನಾನು ಇಲ್ಲಿ ಸರಿಯಾಗಿ ಬರೀತೇನೆ. ಇಟ್ ಈಸ್ ಅ ರೈಟ್ ಸ್ಟೇಟ್ಮೆಂಟ್. ಆಪ್ಷನ್ ಸಿ ಆಲ್ಸೋ ರೈಟ್ ಸ್ಟೇಟ್ಮೆಂಟ್. ಆಪ್ಷನ್ ಬಿ ಆಲ್ಸೋ ರೈಟ್ ಸ್ಟೇಟ್ಮೆಂಟ್. ಆಪ್ಷನ್ ಎ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್. ಸೊ ದಿಸ್ ಈಸ್ ಅವರ್ ಆನ್ಸರ್. ಸೊ ಯಾಕೆ ರಾಂಗ್ ಆಗಿದ್ರೆ, ಅಲ್ಡೋಸ್ ಮತ್ತೆ ಕೀಟೋನ್ಸ್ ಶುಗರ್ಸ್ ಇನ್ ಅಲ್ಕಲೈನ್ ಮೀಡಿಯಂ ಡು ನಾಟ್ ಐಸೋಮರೈಸ್ ಅಂತ ಇದೆ. ಬಟ್ ಅಲ್ಡೋಸ್ ಮತ್ತೆ ಕೀಟೋನ್ಸ್ ಬೇಸಿಕ್ ಮೀಡಿಯಂ ಅಲ್ಲಿ ಏನಾಗುತ್ತೆ, ಐಸೋಮರ್ಸ್ ಆಗುತ್ತೆ, ಐಸೋಮರೈಸೇಷನ್ ಆಗುತ್ತೆ. ಓಕೆ, ಅಲ್ಡೋಸ್ ಅಂಡ್ ಕೀಟೋ ಶುಗರ್ ಇನ್ basic medium they get isomerization. This is known as Lowry D Brainwan Ekenstein rearrangement. Just a minute. Aldose and ketose in basic medium undergo isomerization. This is known as Lowry D BRA Lowry D Brain Van
ಇಟ್ ಈಸ್ ಕಾಲ್ಡ್. ಸೊ ಈ ರೀತಿ ಅಲ್ಡೋಸ್ ಮತ್ತೆ ಕೀಟೋನ್ಸ್ ಬೇಸಿಕ್ ಮೀಡಿಯಂ ಅಲ್ಲಿ ಐಸೋಮರೈಸೇಷನ್ ಆಗೋದನ್ನ ಲಾಬ್ರಿ ಡಿ ಬ್ರೇನ್ ವಾನ್ ಅಕೆಸ್ಟೈನ್ ರಿಅರೇಂಜ್ಮೆಂಟ್ ಅಂತ ಕರಿತೇವೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಇಟ್ ಇನ್ವಾಲ್ವ್ಸ್ aldehydes or ketone group migrates within the sugar. So it will form different isomers. ಏನಾಗುತ್ತೆ, which leads to migration of, or it involves migration of aldehydes or ketone groups within sugar. This forms isomers. Okay, so aldose and ketones in basic medium undergo isomerization. ಇದನ್ನ ಏನಂತ ಕರಿತೇವೆ ನಾವು, ಲಾಬ್ರಿ ಡಿ ಬ್ರೇನ್ ವಾನ್ ಅಕೆಸ್ಟೈನ್ ರಿಅರೇಂಜ್ಮೆಂಟ್ ಅಂತ ಕರಿತೇವೆ. ಸೊ ಇಲ್ಲಿ ಏನಾಗುತ್ತೆ, ಈ ರಿಅರೇಂಜ್ಮೆಂಟ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, ಆಲ್ಡಿಹೈಡ್ಸ್ ಮತ್ತೆ ಕೀಟೋನ್ ಗ್ರೂಪ್ ಏನಾಗುತ್ತೆ, ದೇ ಮೈಗ್ರೇಟ್ಸ್ ಆರ್ ದೇ ರಿಅರೇಂಜ್ ದೆಮ್ಸೆಲ್ಸ್ ವಿತ್ ಇನ್ ದ ಗ್ಲೂಕೋಸ್ ಆರ್ ವಿತ್ ಇನ್ ದ ಶುಗರ್. ಸೊ ಅದೇ ಶುಗರ್ ಅಲ್ಲಿ ಏನಾಗುತ್ತೆ, ದೇ ಮೈಗ್ರೇಟ್ ದೆಮ್ಸೆಲ್ಸ್, ಅಂದ್ರೆ ಆಲ್ಡಿಹೈಡ್ಸ್ ಮತ್ತೆ ಕೀಟೋನ್ಸ್ ಮೈಗ್ರೇಟ್ ಆಗುತ್ತೆ. ಸೊ ಇದರಿಂದ ಐಸೋಮರೈಸೇಷನ್ ಪ್ರೊಡ್ಯೂಸ್ ಆಗುತ್ತೆ, ಬೇರೆ ಬೇರೆ ಐಸೋಮರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇಲ್ಲಿ ನಾಟ್ ಅಂತ ಕೊಟ್ಟಿದ್ದಾರೆ, ಡು ನಾಟ್ ಅಲ್ಲ. ಅಲ್ಡೋಸ್ ಅಂಡ್ ಕೀಟೋ ಶುಗರ್ ಇನ್ ಆಲ್ಕಲೈನ್ ಮೀಡಿಯಂ ಐಸೋಮರೈಸ್ ಆಗಬೇಕು, ಇಲ್ಲಿ ಡು ನಾಟ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಇಸ್ ದ ರಾಂಗ್ ಸ್ಟೇಟ್ಮೆಂಟ್. ಆಮೇಲೆ 23rd question says Chylosis and digestive disorders are due to deficiency of ascorbic acid, pyridoxine, thiamine and riboflavin. So ಇಲ್ಲಿ ರೈಬೋಫ್ಲಾವಿನ್ ಅಂದ್ರೆ ಏನು, ಇದನ್ನ ವಿಟಮಿನ್ ಸಿ ಅಂತ ಕರೀತಾರೆ. ಓಕೆ, ರೈಬೋಫ್ಲಾವಿನ್ ಅಂದ್ರೆ ಇಟ್ ಈಸ್ ವಿಟಮಿನ್ ಸಿ. ಸೊ ವಿಟಮಿನ್ ಸಿ ಹೆಸರೇನು ಅಂದ್ರೆ ರೈಬೋಫ್ಲಾವಿನ್. ಸೊ ಇದು ಯಾಕೆ ಬೇಕು, ರೈಬೋಫ್ಲಾವಿನ್ ಯಾಕೆ ಬೇಕು, ಸ್ಕಿನ್ ಹೆಲ್ತ್ ಗೆ ಬೇಕು. ಓಕೆ, ವಿಟಮಿನ್ ಸಿ ಇಸ್ ನೀಡೆಡ್ ಫಾರ್ ಸ್ಕಿನ್ ಹೆಲ್ತ್. ಸ್ಕಿನ್ ಹೆಲ್ತ್ ಅನ್ನ ಎನ್ಹಾನ್ಸ್ ಮಾಡ್ಲಿಕ್ಕೆ ವಿಟಮಿನ್ ಬೇಕು. ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ಬೇಕು ಅಂದ್ರೆ ವಿಟಮಿನ್ ಸಿ ಬೇಕು. ಸೊ ವಿಟಮಿನ್ ಸಿ ಡೆಫಿಷಿಯನ್ಸಿ ಆದ್ರೆ ಏನಾಗುತ್ತೆ, ವಿಟಮಿನ್ ಸಿ ಕಡಿಮೆ ಆದ್ರೆ ಏನಾಗುತ್ತೆ ಹಂಗಿದ್ರೆ. ಸೊ ಇಲ್ಲಿ ಬಾಯಿ ಕಾರ್ನರ್ ಅಲ್ಲೆಲ್ಲ ಏನಾಗುತ್ತೆ, ಕ್ರ್ಯಾಕ್ ಆಗುತ್ತೆ. ಸೊ ಕ್ರ್ಯಾಕಿಂಗ್ ಎಟ್ ದ ಕಾರ್ನರ್ಸ್ ಆಫ್ ದ ಮೌತ್ ಅಂಡ್ ಡೈಜೆಸ್ಟಿವ್ ಡಿಸಾರ್ಡರ್ಸ್ ಎಲ್ಲ ಬರುತ್ತೆ. ಓಕೆ, ಸೊ ದಿಸ್ ಚೈಲೋಸಿಸ್ ಅಂದ್ರೆ ಏನು, ಇಟ್ ಈಸ್ ಚೈಲೋಸಿಸ್ ಮೀನ್ಸ್ ವಾಟ್, ಇಟ್ ಈಸ್ cracking at the corners of the mouth. ಸೊ ಇದನ್ನ ಚೈಲೋಸಿಸ್ ಅಂತ ಕರಿತೇವೆ. ಓಕೆ, ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗಿ ಫಂಕ್ಷನ್ ಮಾಡ್ಲಿಕ್ಕೂ ಕೂಡ ವಿಟಮಿನ್ ಸಿ ಅಗತ್ಯ ಇದೆ. ಸೊ ಇದರ ಡೆಫಿಷಿಯನ್ಸಿ ಏನ್ ಮಾಡುತ್ತೆ, ಚೈಲೋಸಿಸ್ ಆರ್ ಖೈಲೋಸಿಸ್ ಅಂತ ನೀವು ಯಾವ ರೀತಿ ಓದ್ತೀರಿ ಓದಿ. ಸೊ ಇದು ಚೈಲೋಸಿಸ್ ಮತ್ತೆ ಡೈಜೆಸ್ಟಿವ್ ಡಿಸಾರ್ಡರ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಯಾವುದು, ಡೆಫಿಷಿಯನ್ಸಿ ಆಫ್ ರೈಬೋಫ್ಲಾವಿನ್. ಸೊ ಆಪ್ಷನ್ ಡಿ ಇಸ್ ಅವರ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. Adenosine is an example for purine base nucleotide pyrimidine base. Okay, ಇಲ್ಲಿ ನೋಡೋಣ ಐಡಿನೋಸಿನ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ನಮ್ಗೆಲ್ಲ ನ್ಯೂಕ್ಲಿಕ್ ಆಸಿಡ್ ಗೊತ್ತಿದೆ ಅಲ್ವಾ, ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಅದೆಲ್ಲ ಗೊತ್ತಿದೆ. ನ್ಯೂಕ್ಲಿಕ್ ಆಸಿಡ್, ನ್ಯೂಕ್ಲಿಕ್ ಆಸಿಡ್ ಕಂಪೋಸ್ಡ್ ಆಫ್ ಏನು, ನ್ಯೂಕ್ಲಿಯೋಟೈಡ್ಸ್ ಇಂದ ಆಗಿದೆ ನ್ಯೂಕ್ಲಿಕ್ ಆಸಿಡ್. ನ್ಯೂಕ್ಲಿಕ್ ಆಸಿಡ್ ಕಂಪೋಸ್ಡ್ ಆಫ್ ಆರ್ ನ್ಯೂಕ್ಲಿಕ್ ಆಸಿಡ್ ಮೇಡ್ ಅಪ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಅಂತ ಹೇಳ್ತೇವೆ. ಸೊ ನ್ಯೂಕ್ಲಿಯೋಟೈಡ್ಸ್ ಯಾವ್ಯಾವ್ದ್ರಿಂದ ಆಗಿದೆ,
ನ್ಯೂಕ್ಲಿಯೋಟೈಡ್ಸ್ ಅಲ್ಲಿ ಏನೇನಿದೆ ಆಗಿದ್ರೆ ಫಸ್ಟ್ ಏನಿರುತ್ತೆ, ಬೇಸ್ ಇರುತ್ತೆ. ದಿಸ್ ಇಸ್ ದ ಬೇಸ್. ಓಕೆ, ಆಮೇಲೆ ಇದಕ್ಕೆ ಏನ್ ಅಟ್ಯಾಚ್ ಆಗಿರುತ್ತೆ, ಶುಗರ್ ಮಾಲಿಕ್ಯೂಲ್ ಅಟ್ಯಾಚ್ ಆಗಿರುತ್ತೆ. ಈ ಬೇಸಿಗೆ ಏನ್ ಅಟ್ಯಾಚ್ ಆಗಿರುತ್ತೆ, ಶುಗರ್ ಮಾಲಿಕ್ಯೂಲ್ ಅಟ್ಯಾಚ್ ಆಗಿರುತ್ತೆ. ಸೊ ಈ ಶುಗರಿಗೆ ಯಾವ್ದು ಅಟ್ಯಾಚ್ ಆಗಿರುತ್ತೆ, ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ಓಕೆ, ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯೋಟೈಡ್. ಸೊ ಈ ಎಲ್ಲಾ ಕಾಂಬಿನೇಷನ್ ಅನ್ನ ಏನಂತ ಕರಿತೀವಿ, ನ್ಯೂಕ್ಲಿಕ್ ಆಸಿಡ್ ಅಥವಾ ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಬೇಸ್, ಶುಗರ್ ಮತ್ತೆ ಫಾಸ್ಫೇಟ್ ಗ್ರೂಪ್, ಇದು ಮೂರನ್ನ ಸೇರಿ ನಾವೇನಂತ ಕರಿತೀವಿ, ನ್ಯೂಕ್ಲಿಯೋಟೈಡ್ಸ್ ಅಂತ ಕರಿತೀವಿ. ಬಟ್ ಇಷ್ಟೇ ಕಾಂಬಿನೇಷನ್ ಅನ್ನ ಅಂದ್ರೆ ಬೇಸ್ ಮತ್ತೆ ಶುಗರ್, ಫಾಸ್ಫೇಟ್ ಗ್ರೂಪ್ ಅನ್ನ ಬಿಡ್ಬೇಕು. ಬೇಸ್ ಮತ್ತೆ ಶುಗರ್ ಅನ್ನ ಏನಂತ ಕರಿತೀವಿ, ನ್ಯೂಕ್ಲಿಯೋಸೈಡ್ ಅಂತ ಕರಿತೀವಿ. ಓಕೆ, ನ್ಯೂಕ್ಲಿಯೋಸೈಡ್ಸ್ ಅಂತ ಕರಿತೀವಿ. ಓಕೆ, ಸೊ ಬೇಸ್ ಮತ್ತೆ ಶುಗರ್, ಫಾಸ್ಫೇಟ್ ಗ್ರೂಪ್ ಅನ್ನ ಕನ್ಸಿಡರ್ ಮಾಡೋ ಹಾಗಿಲ್ಲ. ಓಕೆ, ಬೇಸ್ ಮತ್ತೆ ಶುಗರ್ ಎರಡನ್ನ ಸೇರಿ ನ್ಯೂಕ್ಲಿಯೋಸೈಡ್ಸ್ ಅಂತ ಕರಿತೀವಿ. ದೀಸ್ ಟೂ ಯೂನಿಟ್ಸ್ ಆರ್ ಕಂಬೈನ್ಡ್ಲಿ ಕಾಲ್ಡ್ ಆಸ್ ನ್ಯೂಕ್ಲಿಯೋಸೈಡ್ಸ್. ಓಕೆ, ಇಲ್ಲಿ ಬೇಸ್ ಮೇಲೆ ಇಫ್ ಬೇಸ್ ಈಸ್ ಅಡಿನಿನ್, ಈ ಕಡೆ ಬರೀತೇನೆ. ಇಫ್ ದಿಸ್ ಬೇಸ್, ಇಲ್ಲಿ ಬೇಸ್ ಇರುತ್ತಲ್ಲ, ಇಫ್ ಬೇಸ್ ಈಸ್ ಅಡಿನಿನ್, ಇಫ್ ಬೇಸ್ ಈಸ್ ಅಡಿನಿನ್ ಆಯ್ತು ಅಂತ ಇಟ್ಕೊಳ್ಳಿ. ಇಲ್ಲಿರೋ ಬೇಸ್ ಯಾವುದು, ಅಡಿನಿನ್ ಆಯ್ತು ಅಂತ ಇಟ್ಕೊಳ್ಳಿ. ನಮ್ಗೆ ನ್ಯೂಕ್ಲಿಕ್ ಆಸಿಡ್ ಅಲ್ಲಿ ಅಡಿನಿನ್, ಗ್ವಾನಿನ್, ಥೈಮಿನ್, ಸೈಟೋಸಿನ್ ಇವೆಲ್ಲ ಬೇಸ್ ಇರುತ್ತೆ ಅಂತ ಹೇಳಿದಾಗ ಅಲ್ವಾ. ಪ್ಯೂರಿನ್ ಬೇಸ್, ಪಿರಮಿಡಿನ್ ಬೇಸ್ ಇವೆಲ್ಲ ಇರುತ್ತೆ ಅಂತ ನಾವು ನೋಡಿದ್ದೇವೆ. ಸಪೋಸ್ ಇಲ್ಲಿ ಬೇಸ್ ಅಲ್ಲಿ ಯಾವ್ದಿರುತ್ತೆ, ಅಡಿನೈನ್ ಇದೆ ಅಂತ ಹೇಳ್ತೀವಿ. ಅಡಿನೈನ್ ಇದೆ ಅಂತ ಇದ್ರೆ ಆ ನ್ಯೂಕ್ಲಿಯೋಸೈಡ್ ಅನ್ನ ಏನಂತ ಕರಿತೀವಿ, that if base is adenine, then that nucleoside is called as adenosine. ಓಕೆ, ಅಡಿನೋಸಿನ್ ಅಂತ ಕರಿತೀವಿ. ಓಕೆ, ಈ ಬೇಸ್ ಅಲ್ಲಿ ನ್ಯೂಕ್ಲಿಯೋಸೈಡ್ಸ್ ಅಂದ್ರೆ ಯಾವುದು, ಬೇಸ್ ಮತ್ತೆ ಶುಗರ್ ಕಾಂಬಿನೇಷನ್ ಅನ್ನ ನ್ಯೂಕ್ಲಿಯೋಸೈಡ್ಸ್ ಅಂತ ಕರಿತೀವಿ. ನ್ಯೂಕ್ಲಿಯೋಸೈಡ್ ಅಲ್ಲಿ ಬೇಸ್ ಇರುತ್ತೆ ಮತ್ತೆ ಶುಗರ್ ಇರುತ್ತೆ. ಸಪೋಸ್ ಬೇಸ್ ಅಡಿನಿನ್ ಇತ್ತು ಅಂದ್ರೆ ಅದನ್ನ ಏನಂತ ಕರಿತೀವಿ ನಾವು, ಆ ನ್ಯೂಕ್ಲಿಯೋಸೈಡ್ ಅನ್ನ ಏನಂತ ಕರಿತೀವಿ, ಇಫ್ ಬೇಸ್ ಈಸ್ ಅಡಿನಿನ್ ದೆನ್ ದಟ್ ನ್ಯೂಕ್ಲಿಯೋಸೈಡ್ ಇಸ್ ಕಾಲ್ಡ್ ಆಸ್ ಅಡಿನೋಸಿನ್ ಅಂತ ಕರಿತೀವಿ. ಸೊ ಅಡಿನೋಸಿನ್ ಅಂದ್ರೆ ಯಾವ್ದಾಯ್ತು ಆಗಿದ್ರೆ, ಪ್ಯೂರಿನ್ ಬೇಸು ಅಲ್ಲ, ನ್ಯೂಕ್ಲಿಯೋಸೈಡ್ ಆಯ್ತು. ಅಡಿನಿನ್ ಇಸ್ ನಥಿಂಗ್ ಬಟ್ ನ್ಯೂಕ್ಲಿಯೋಸೈಡ್. ನ್ಯೂಕ್ಲಿಯೋಸೈಡ್ ಅಂದ್ರೆ ಏನು, ಇಟ್ ಈಸ್ ಅ ಬೇಸ್ ಆಫ್ ಅಡಿನಿನ್, ಇಟ್ ಈಸ್ ಅ ಬೇಸ್ ಕಂಟೈನಿಂಗ್ ಅಡಿನಿನ್. ಓಕೆ, ನ್ಯೂಕ್ಲಿಯೋಟೈಡ್ ಅಲ್ಲ. ನ್ಯೂಕ್ಲಿಯೋಟೈಡ್ ಅಲ್ಲಿ ಏನೇನ್ ಇರ್ಬೇಕು, ಬೇಸ್ ಇರಬೇಕು, ಶುಗರ್ ಇರಬೇಕು, ಫಾಸ್ಫೇಟ್ ಗ್ರೂಪ್ ಇರಬೇಕು. ಸೊ ಈ ಮೂರರ ಕಾಂಬಿನೇಷನ್ ಅನ್ನ ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಪಿರಾಮಿಡಿನ್ ಬೇಸ್ ಅಂದ್ರೆ ಏನು, ಇಟ್ ಈಸ್ ಸಿಂಪ್ಲಿ ಅ ಬೇಸ್. ಓಕೆ, ಇದಲ್ಲ. ಸೊ ಅಡಿನೋಸಿನ್ ಅಂದ್ರೆ ಏನು, ಇಟ್ ಈಸ್ ಅ ನ್ಯೂಕ್ಲಿಯೋಸೈಡ್. ನ್ಯೂಕ್ಲಿಯೋಸೈಡ್ ಅಂದ್ರೆ ಏನು, ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಬೇಸ್ ಮತ್ತೆ ಶುಗರ್. ಅಡಿನೋಸಿನ್ ಅಂದ್ರೆ ನ್ಯೂಕ್ಲಿಯೋಸೈಡ್ ವಿಚ್ ಈಸ್ ಹ್ಯಾವಿಂಗ್ ದ ಬೇಸ್ ಆಫ್ ಅಡಿನಿನ್. ಬೇಸ್ ಯಾವ್ದಿರ್ಬೇಕು ಇಲ್ಲಿ, ಅಡಿನಿನ್ ಇದ್ರೆ. ಓಕೆ, ಇಫ್ ದ ಬೇಸ್ ಈಸ್ ಅಡಿನಿನ್, ಸೊ ಅದನ್ನ ಏನಂತ ಕರಿತೀವಿ, ನ್ಯೂಕ್ಲಿಯೋಸೈಡ್ ಈಕ್ವಲ್ ಟು ಅಡಿನೋಸಿನ್ ಅಂತ ಹೇಳ್ತೇವೆ. ಓಕೆ, ಐ ಹೋಪ್ ಇಟ್ ಇಸ್ ಕ್ಲಿಯರ್ ಟು ಯು. ಸೊ ಅಡಿನೋಸಿನ್ ಅಂದ್ರೆ ಯಾವ್ದು ಆಗಿದ್ರೆ ನ್ಯೂಕ್ಲಿಯೋಸೈಡ್. ಓಕೆ, next question is, which of the following gives a positive Fehling solution test? Positive Fehling solution test ಅನ್ನ ಯಾವುದು ಕೊಡುತ್ತೆ ಅಂತ
ಹೇಳಿದ್ದಾರೆ. ಸೊ ಫೆಲ್ಲಿಂಗ್ ಸೊಲ್ಯೂಷನ್ ಟೆಸ್ಟ್ ಅನ್ನ ಯಾಕೆ ಯೂಸ್ ಮಾಡ್ತಾರೆ? ಇಟ್ ಈಸ್ ಯೂಸ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಆಲ್ಡಿಹೈಡ್ ಅಂಡ್ ಕೀಟೋನಿಕ್ ಗ್ರೂಪ್. ಓಕೆ, ಸೊ ಆಲ್ಡಿಹೈಡ್ಸ್ ಏನಾಗುತ್ತೆ, ಪಾಸಿಟಿವ್ ಫೆಲ್ಲಿಂಗ್ಸ್ ಟೆಸ್ಟ್ ಅನ್ನ ಕೊಡುತ್ತೆ. ಸೊ ಆಲ್ಡಿಹೈಡ್ ಏನ್ ಆಗುತ್ತೆ, ಆಲ್ಡಿಹೈಡ್ ಗ್ರೂಪ್ ಏನಾಗುತ್ತೆ, ಆಲ್ಡಿಹೈಡ್ ಗ್ರೂಪಿಗೆ ಫೆಲ್ಲಿಂಗ್ ಸೊಲ್ಯೂಷನ್ ಹಾಕಿದಾಗ ಏನಾಗುತ್ತೆ, ಹೀಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಓಕೆ, ಸೊ ಏನಾಗುತ್ತೆ, ಇಲ್ಲಿ ಒಂದು ರೆಡ್ ಪಿಪಿಟಿ ಬರುತ್ತೆ. ಓಕೆ, ರೆಡ್ ಪಿಪಿಟಿ ಬರುತ್ತೆ. ಸೊ ದಿಸ್ ಈಸ್ ಪಾಸಿಟಿವ್ ಫೆಲ್ಲಿಂಗ್ಸ್ ಟೆಸ್ಟ್. ಸೊ ರೆಡ್ ಪಿಪಿಟಿ ಬಂತು ಅಂದ್ರೆ ಫೆಲ್ಲಿಂಗ್ ಟೆಸ್ಟ್ ಪಾಸಿಟಿವ್ ಅಂತ ಆಯ್ತು. ಇಲ್ಲಿ ಆಕ್ಚುಲಿ ಏನಾಗುತ್ತೆ, ಆಲ್ಡಿಹೈಡ್ ಆಲ್ಡಿಹೈಡ್ ಅಂದ್ರೆ ಯಾವುದು, CHO ಗ್ರೂಪ್ ಇರೋದು. ಇಟ್ ಅಂಡರ್ಗೋ ಆಕ್ಸಿಡೇಷನ್. ಆಲ್ಡಿಹೈಡ್ ಆಕ್ಸಿಡೈಸ್ ಆಗಿ ಏನಾಗುತ್ತೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಆಗುತ್ತೆ. ಓಕೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಆಗುತ್ತೆ ಯಾವಾಗ, ಫೆಲ್ಲಿಂಗ್ ಸೊಲ್ಯೂಷನ್ ಹಾಕಿದಾಗ. ಓಕೆ, ಆಲ್ಡಿಹೈಡ್ ಗ್ರೂಪ್ CHO ಪ್ಲಸ್ ಫೆಲ್ಲಿಂಗ್ಸ್ ಸೊಲ್ಯೂಷನ್ ಹಾಕಿದಾಗ ಆಕ್ಸಿಡೇಷನ್ ಆಗಿ ಆಲ್ಡಿಹೈಡ್ ಇದ್ದಿದ್ದು ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಆಲ್ಡಿಹೈಡ್ ಗ್ರೂಪ್ ಎಲ್ಲಿದೆ ಆಗಿದ್ರೆ, ಸುಕ್ರೋಸ್ ಅಲ್ಲಿ ಇಲ್ಲ. ಸುಕ್ರೋಸ್ ಇಸ್ ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ನಾವು ನೋಡಿದ್ದೇವೆ. ಸೊ ಪ್ರೋಟೀನ್ ಇಲ್ಲ, ಫ್ಯಾಟ್ ಇಲ್ಲ. ಓಕೆ, ಸೊ ಗ್ಲೂಕೋಸ್ ಅಂದ್ರೆ, ಗ್ಲೂಕೋಸ್ ಬಗ್ಗೆ ಸ್ವಲ್ಪ ನೋಡೋಣ. ಗ್ಲೂಕೋಸ್ ಇಸ್ ರೆಡ್ಯೂಸಿಂಗ್ ಶುಗರ್. ಗ್ಲೂಕೋಸ್ ಇಸ್ reducing sugar. It is reducing glucose is a reducing sugar. So reducing sugar ಅಂದ್ರೆ ಏನು, itself undergo oxidation. Okay, just a minute. So ಇಲ್ಲಿ ಆಲ್ಡಿಹೈಡ್ ಫೆಲ್ಲಿಂಗ್ ಸೊಲ್ಯೂಷನ್ ಮಾಡಿ ಹಾಕಿದಾಗ, ಹೀಟ್ ಮಾಡಿದಾಗ ರೆಡ್ ಪಿಪಿಟಿ ಯಾವ್ದಕ್ ಬರುತ್ತೆ, ಗ್ಲೂಕೋಸ್ ಬರುತ್ತೆ. ಓಕೆ, ಇಲ್ಲಿ ಏನಾಗುತ್ತೆ, ಆಲ್ಡಿಹೈಡ್ ಗೆಟ್ carboxylic acids which gives positive Pelling test. ಓಕೆ, ಸೊ ಇಲ್ಲಿ ನೋಡಿ, ಸೊ ಗ್ಲೂಕೋಸ್ ರೆಡ್ಯೂಸಿಂಗ್ ಶುಗರ್ ಅಂತ ಹೇಳಿದೀವಿ ಅಲ್ವಾ. ಸೊ ಗ್ಲೂಕೋಸ್ ರೆಡ್ಯೂಸಿಂಗ್ ಶುಗರ್ ಅಂದ್ರೆ ಏನಾಗುತ್ತೆ, ಇಟ್ ಆಕ್ಟ್ಸ್ ಲೈಕ್ ಅ ರೆಡ್ಯೂಸಿಂಗ್ ಏಜೆಂಟ್, ಇಟ್ ಸೆಲ್ಫ್ ಅಂಡರ್ಗೋ ಆಕ್ಸಿಡೇಷನ್. ಸೊ ಗ್ಲೂಕೋಸ್ ಮತ್ತೆ ಫೆಲ್ಲಿಂಗ್ ಸೊಲ್ಯೂಷನ್ ಹಾಕಿದಾಗ ಗ್ಲೂಕೋಸ್ ಅಲ್ಲಿ ಏನಿರುತ್ತೆ, ಗ್ಲೂಕೋಸ್ ಕಂಟೈನಿಂಗ್ ಆಲ್ಡಿಹೈಡ್ ಗ್ರೂಪ್. ಆಲ್ಡಿಹೈಡ್ ಗ್ರೂಪ್ ಇರುತ್ತಲ್ವಾ ಗ್ಲೂಕೋಸ್ ಅಲ್ಲಿ. ಸೊ ನಿಮ್ಗೆ ಸ್ಟ್ರಕ್ಚರ್ ಅನ್ನ ನೋಡಿದ್ರೆ, ಗ್ಲೂಕೋಸ್ ಸ್ಟ್ರಕ್ಚರ್ ಅನ್ನ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಗ್ಲೂಕೋಸ್ ಸ್ಟ್ರಕ್ಚರ್ ಅನ್ನ ಇಲ್ಲಿ ಯು ಕ್ಯಾನ್ ಸಿ ದ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್. ವಾಟ್ ಈಸ್ ದ ಗ್ಲೂಕೋಸ್, CH2OH 4 times, CHOH 4 times, ಆಮೇಲೆ CH2OH, ಇದು ಗ್ಲೂಕೋಸ್ ಇದೆ. ಗ್ಲೂಕೋಸ್ ಅಂದ್ರೆ ಏನು, ಇಟ್ ಈಸ್ ರೆಡ್ಯೂಸಿಂಗ್ ಶುಗರ್. ಗ್ಲೂಕೋಸ್ ಅಂದ್ರೆ ಏನು, ರೆಡ್ಯೂಸಿಂಗ್ ಶುಗರ್. ಇದಕ್ಕೆ ಏನ್ ಮಾಡ್ಬೇಕು, ಫೆಲ್ಲಿಂಗ್ ಸೊಲ್ಯೂಷನ್ ಹಾಕ್ಬೇಕು. ಇಲ್ಲಿ ಆಲ್ಡಿಹೈಡ್ ಗ್ರೂಪ್ ಇದೆ ನೋಡಿ, ಇದಕ್ಕೆ ಫೆಲ್ಲಿಂಗ್ ಸೊಲ್ಯೂಷನ್ ಹಾಕಿದಾಗ ಆಕ್ಸಿಡೇಷನ್ ಆಗಿ, ಸೊ ಫೆಲ್ಲಿಂಗ್ ಸೊಲ್ಯೂಷನ್ ಆಕ್ಟ್ಸ್ ಲೈಕ್ ಅ ಆಕ್ಸಿಡೈಸಿಂಗ್ ಏಜೆಂಟ್, ದಿಸ್ ಗ್ಲೂಕೋಸ್ ಆಕ್ಟ್ಸ್ ಲೈಕ್ ಅ ರೆಡ್ಯೂಸಿಂಗ್ ಏಜೆಂಟ್. ಅದಕ್ಕೆ ಇದನ್ನ ರೆಡ್ಯೂಸಿಂಗ್ ಶುಗರ್ ಅಂತ ಹೇಳ್ತೇವೆ. ಇಟ್ ವಿಲ್ ಫಾರ್ಮ್ ರೆಡ್ ಪಿಪಿಟಿ, ರೆಡ್ ಪಿಪಿಟಿ. ಸೊ ಇಲ್ಲಿ ಏನಾಗುತ್ತೆ ಆಗಿದ್ರೆ, ಆಕ್ಚುಲಿ ವಾಟ್ ಹ್ಯಾಪನ್ಸ್, ಮೆಕ್ಯಾನಿಸಮ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಆಲ್ಡಿಹೈಡ್ ಗ್ರೂಪ್ ಆಕ್ಸಿಡೈಸ್ ಟು ಅಂದ್ರೆ CHO group oxidized to
ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್, ಆಮೇಲೆ ಕಾಪರ್ 2 ಫೆಲ್ಲಿಂಗ್ ಸೊಲ್ಯೂಷನ್ ಅಲ್ಲಿರೋ copper 2 ions in Fehling solution, they undergo reduction to form copper 1 oxide. And forms red PPT, red precipitation ಬರುತ್ತೆ. ಸೊ ಗ್ಲೂಕೋಸ್ಗೆ ಫೆಲ್ಲಿಂಗ್ ಸೊಲ್ಯೂಷನ್ ಹಾಕಿದಾಗ ಗ್ಲೂಕೋಸ್ ಏನಾಗುತ್ತೆ, ಆಕ್ಸಿಡೇಷನ್ ಆಗುತ್ತೆ. ಫೆಲ್ಲಿಂಗ್ ಸೊಲ್ಯೂಷನ್ ಏನಾಗುತ್ತೆ, ರಿಡಕ್ಷನ್ ಆಗುತ್ತೆ. ಸೊ ಗ್ಲೂಕೋಸ್ ಅಲ್ಲಿರೋ ಆಲ್ಡಿಹೈಡ್ ಗ್ರೂಪ್ ಅಂದ್ರೆ CHO ಗ್ರೂಪ್ ಏನಾಗುತ್ತೆ, ಆಕ್ಸಿಡೈಸ್ ಟು COOH ಗ್ರೂಪ್ ಆಗುತ್ತೆ. ಫೆಲ್ಲಿಂಗ್ ಸೊಲ್ಯೂಷನ್ ಅಲ್ಲಿರೋ ಕಾಪರ್ 2 ಅಯಾನ್ಸು ರೆಡ್ಯೂಸ್ ಆಗಿ ಕಾಪರ್ 1 ಅಯಾನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ರೆಡ್ PPT ಬರುತ್ತೆ. ಸೊ ಇಟ್ ಈಸ್ ದ ಪಾಸಿಟಿವ್ ಫೆಲ್ಲಿಂಗ್ ಸೊಲ್ಯೂಷನ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಗ್ಲೂಕೋಸ್ ಆಕ್ಟ್ಸ್ ಲೈಕ್ ಅ ರೆಡ್ಯೂಸಿಂಗ್ ಶುಗರ್. ಸೊ ಆಪ್ಷನ್ ಬಿ ಇಸ್ ಅವರ್ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಬಿ ಯಾವುದು, ಗ್ಲೂಕೋಸ್ ಅಂದ್ರೆ ರೆಡ್ಯೂಸಿಂಗ್ ಶುಗರ್. ಇಟ್ ಗಿವ್ಸ್ ದ ಪಾಸಿಟಿವ್ ಟೆಸ್ಟ್ ಫಾರ್ ಫೆಲ್ಲಿಂಗ್ ಸೊಲ್ಯೂಷನ್ ಟೆಸ್ಟ್. ಇಟ್ ಗಿವ್ಸ್ ಪಾಸಿಟಿವ್ ಫೆಲ್ಲಿಂಗ್ ಸೊಲ್ಯೂಷನ್ ಟೆಸ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. 26th ಕ್ವಶನ್ ಏನ್ ಹೇಳುತ್ತೆ ಅಂತ ನೋಡೋಣ. A disaccharide is formed when two monosaccharide units are bonded together by a bond. ಸೊ ಎರಡು ಮೋನೋಸ್ಯಾಕರೈಡ್ ಸೇರಿ ಡೈಸ್ಯಾಕರೈಡ್ ಆಗುತ್ತೆ ಅಂತ ಹೇಳಿದ್ದೇವೆ. ಮೋನೋಸ್ಯಾಕರೈಡ್ ಅಂದ್ರೆ ಮೋನೋಮರ್, ಡೈಸ್ಯಾಕರೈಡ್ ಅಂದ್ರೆ ಇಟ್ ಈಸ್ ಮೇಡ್ ಅಪ್ ಆಫ್ ಟೂ ಮೋನೋಸ್ಯಾಕರೈಡ್ ಯೂನಿಟ್ಸ್. ಓಕೆ, ಸೊ ಇಲ್ಲಿ ಡೈಸ್ಯಾಕರೈಡ್ ಮೋನೋಸ್ಯಾಕರೈಡ್ ಇಂದ ಆಗುತ್ತೆ. ಸೊ ಮೋನೋಸ್ಯಾಕರೈಡ್ ಯಾವ ರೀತಿ ಜಾಯಿನ್ ಆಗುತ್ತೆ, ಮೋನೋಸ್ಯಾಕರೈಡ್ಸ್ ಜಾಯಿನ್ ಆದಾಗ ಯಾವ ಬಾಂಡ್ ಕ್ರಿಯೇಟ್ ಆಗುತ್ತೆ, ಆ ಬಾಂಡಿಗೆ ಹೆಸರೇನು ಅಂತ ಕ್ವಶನ್ ಅನ್ನ ಕೇಳಿದ್ದಾರೆ. ಇಲ್ಲಿ ನೋಡಿ, ಗ್ಲೂಕೋಸ್, ಗ್ಲೂಕೋಸ್ ಇಸ್ ಅ ಮೋನೋಮರ್ ಅಥವಾ ಏನು ಮೋನೋಸ್ಯಾಕರೈಡ್. ಮೋನೋಸ್ಯಾಕರೈಡ್ ಇಸ್ ಮೇಡ್ ಅಪ್ ಆಫ್ ಸಿಂಗಲ್ ಶುಗರ್ ಯೂನಿಟ್ ಅಲ್ವಾ. ಸೊ ಗ್ಲೂಕೋಸ್, ಗ್ಲೂಕೋಸ್ ಇಸ್ ಅ ಮೋನೋಸ್ಯಾಕರೈಡ್. ಮತ್ತೊಂದು ಗ್ಲೂಕೋಸ್ ಅಂದ್ರೆ ಇಟ್ ಈಸ್ ಆಲ್ಸೋ ಮೋನೋಸ್ಯಾಕರೈಡ್. ಸೊ ಎರಡು ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಸೇರಿ ಇಲ್ಲಿ ನೋಡಿ OH ಗ್ರೂಪ್ ಇಂಟರಾಕ್ಟ್ ಆಗಿ ಇಲ್ಲಿ ಕಂಡೆನ್ಸೇಷನ್ ಆಗುತ್ತೆ. ಕಂಡೆನ್ಸೇಷನ್ ಆಗೋದು ಅಂದ್ರೆ ಏನು, ಒಂದು ವಾಟರ್ ಮಾಲಿಕ್ಯೂಲ್ ಏನಾಗುತ್ತೆ, ರಿಮೂವ್ ಆಗುತ್ತೆ. ಓಕೆ, ರಿಮೂವಲ್ ಆಫ್ ಒನ್ ವಾಟರ್ ಮಾಲಿಕ್ಯೂಲ್ ವಿಚ್ ಲೀಡ್ಸ್ ಟು ಫಾರ್ಮ್, ಇಲ್ಲಿ ನೋಡಿ ಇದು ಕಾರ್ಬನ್ 1, ಇದು ಕಾರ್ಬನ್ 4. ಕಾರ್ಬನ್ 1 ಮತ್ತೆ ಕಾರ್ಬನ್ 4 ನಡುವೆ ಏನಾಗುತ್ತೆ, ಒಂದು ಈ ರೀತಿ ಗ್ಲೈಕೋಸೈಡಿಕ್ ಬಾಂಡ್ ಕ್ರಿಯೇಟ್ ಆಗುತ್ತೆ. ಹಿಯರ್ ಯು ಕ್ಯಾನ್ ಸಿ ದ ಬಾಂಡ್ COC ಬಾಂಡ್. ಇದನ್ನ ಏನಂತ ಕರಿತೀವಿ, ಈ ರೀತಿ ಬಾಂಡ್ ಅನ್ನ ಗ್ಲೈಕೋಸೈಡಿಕ್ ಬಾಂಡ್ ಅಂತ ಕರಿತೀವಿ. C1 carbon of the first glucose unit linked to C4 carbon of the second glucose unit. ಸೊ ಈ ರೀತಿ ಫಾರ್ಮ್ ಆಗಿರೋ ಡೈಸ್ಯಾಕರೈಡ್ ಅನ್ನ ಮಾಲ್ಟೋಸ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ಇದು, ಆಯ್ತಾ. ಓಕೆ, ಇಲ್ಲಿ ನೋಡಿ ಅದೇ ರೀತಿ 3 ಡೈಸ್ಯಾಕರೈಡ್ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೇವೆ. ಇಲ್ಲಿ ಸುಕ್ರೋಸ್, ಸುಕ್ರೋಸ್ ಅಂದ್ರೆ ಡೈಸ್ಯಾಕರೈಡ್. ಸೊ ಸುಕ್ರೋಸ್ ಇಸ್ ಮೇಡ್ ಅಪ್ ಆಫ್ ಗ್ಲೂಕೋಸ್ ಅಂಡ್ ಫ್ರುಕ್ಟೋಸ್. ಸೊ ಇದು ಗ್ಲೂಕೋಸ್ ಇರುತ್ತೆ, ಇದು ಫ್ರುಕ್ಟೋಸ್ ಇರುತ್ತೆ. ಸೊ ಎರಡು ಹೇಗೆ ಬಾಂಡ್ ಆಗಿದೆ, ಅಥವಾ ಎರಡು ಯಾವ ರೀತಿ ಜಾಯಿನ್ ಆಗಿದೆ, ಅಥವಾ ಎರಡು ಯಾವ ರೀತಿ ಲಿಂಕ್ ಆಗಿದೆ, ಬೈ ಗ್ಲೈಕೋಸೈಡಿಕ್ ಬಾಂಡ್ ಅಂತ ಹೇಳ್ತೀವಿ. ಬೋತ್ ಆರ್ ಜಾಯಿಂಡ್ ಬೈ ಗ್ಲೂಕೋಸ್ ಅಂಡ್ ಫ್ರುಕ್ಟೋಸ್ ಜಾಯಿಂಡ್ ಬೈ ಗ್ಲೈಕೋಸೈಡಿಕ್ ಬಾಂಡ್. ಅದೇ ರೀತಿ ಲ್ಯಾಕ್ಟೋಸ್ ನೋಡಿ, ಲ್ಯಾಕ್ಟೋಸ್ ಇಸ್ ಮೇಡ್ ಅಪ್ ಆಫ್ ಗ್ಯಾಲಕ್ಟೋಸ್ ಅಂಡ್ ಗ್ಲೂಕೋಸ್. It is also disaccharide. Both are formed by again glycosidic bond. ಅದೇ ರೀತಿ ಮಾಲ್ಟೋಸ್, ಮಾಲ್ಟೋಸ್ ನೋಡಿದ್ವಲ್ಲ ಈಗ ಜಸ್ಟ್, ಇಟ್ ಈಸ್ ಮೇಡ್ ಅಪ್ ಆಫ್ ಗ್ಲೂಕೋಸ್ ಅಂಡ್ ಗ್ಲೂಕೋಸ್, 2 glucose units. So here also you can see glycosidic bond. So I hope you have understood.
ಓಕೆ, ಸೊ ಯಾವ್ದು ಆಗಿದ್ರೆ ಕ್ವಶನ್ ನಂಬರ್ 26 ಗೆ ಆನ್ಸರ್ ಯಾವುದು? A disaccharide is formed by when two monosaccharides are bonded together by a bond. ಯಾವುದು? ಪೆಪ್ಟೈಡ್ ಬಾಂಡ್ ಅಲ್ಲ, ಅಯೋನಿಕ್ ಬಾಂಡ್ ಅಲ್ಲ, ಫಾಸ್ಫೋಡೈಎಸ್ಟರ್ ಬಾಂಡ್ ಅಲ್ಲ, ಗ್ಲೈಕೋಸೈಡಿಕ್ ಬಾಂಡ್. ಓಕೆ, ಎರಡು ಮೊನೋಸ್ಯಾಕರೈಡ್ ಯೂನಿಟ್ಸ್ ನಡುವೆ ಯಾವ ಬಾಂಡ್ ಇರುತ್ತೆ? ಗ್ಲೈಕೋಸೈಡಿಕ್ ಬಾಂಡ್ ಇರುತ್ತೆ. ಓಕೆ, ಹೌ ಇಟ್ ಈಸ್ ಫಾರ್ಮ್ಡ್? ಬೈ ದ ಕಂಡೆನ್ಸೇಷನ್ ರಿಯಾಕ್ಷನ್. ಅಂದ್ರೆ ಒಂದು ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗಿ ಈ ರೀತಿ ಬಾಂಡ್ ಕ್ರಿಯೇಟ್ ಆಗುತ್ತೆ. ಓಕೆ, 27th question says sucrose is a chemical and the hydrolysis product is combination in dash in nature. So sucrose andre ಏನು? It is a dextrorotatory chemical. So sucrose andre it is a optically active molecule. So ಒಂದೊಂದು ಪಾಯಿಂಟ್ ಅನ್ನ ಬರಿತೀನಿ ಇಲ್ಲಿ ಸುಕ್ರೋಸ್ ಬಗ್ಗೆ. It is optically active. Optically active ಅಂದ್ರೆ ಏನು? Which means rotates the plane polarized or plane of polarized light either in clockwise or anti-clockwise ಡೈರೆಕ್ಷನ್ ಅಂತ ಹೇಳ್ತೀವಿ. ಇಂಥದಕ್ಕೆ ಏನಂತ ಕರಿತೀವಿ ನಾವು? ಆಪ್ಟಿಕಲಿ ಆಕ್ಟಿವ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಸೊ ಸುಕ್ರೋಸ್ ಅಂದ್ರೆ ಇಟ್ ಈಸ್ ಅ ಆಪ್ಟಿಕಲಿ active substance which rotates the plane of polarized light either in clockwise or anti-clockwise direction. Okay, so ಈಗ ಸುಕ್ರೋಸ್ ಅನ್ನ ಸ್ಪೆಷಲ್ ಆಗಿ ಇನ್ವರ್ಟ್ ಶುಗರ್ ಅಂತ ಕರಿತೇವೆ. ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಇನ್ವರ್ಟ್ ಶುಗರ್. ಸೊ ಸುಕ್ರೋಸ್ ಯಾವ ರೀತಿ ಆಗುತ್ತೆ ಹಂಗಿದ್ರೆ? ಸುಕ್ರೋಸ್ is made up of ಯಾವುದು? ಗ್ಲೂಕೋಸ್. ಇಲ್ಲಿ ನೋಡಿ, ಇಟ್ ಈಸ್ ಮೇಡ್ ಅಪ್ ಆಫ್ ಗ್ಲೂಕೋಸ್ ಪ್ಲಸ್ ಫ್ರುಕ್ಟೋಸ್ ಅಲ್ವಾ? ಇಲ್ಲಿ ನೋಡಿ, ಸುಕ್ರೋಸ್ ಇಟ್ ಈಸ್ ಮೇಡ್ ಅಪ್ ಆಫ್ ಒನ್ ಗ್ಲೂಕೋಸ್ ಅಂಡ್ ಒನ್ ಫ್ರುಕ್ಟೋಸ್ ಯೂನಿಟ್ ಅಲ್ವಾ? ಸೊ ಹೈಡ್ರೋಲಿಸಿಸ್ ಮಾಡೋದು ಅಂದ್ರೆ ಒಂದು ವಾಟರ್ ಮಾಲಿಕ್ಯೂಲ್ ಅನ್ನ ಆಡ್ ಮಾಡೋದು. ಸೊ ವಾಟರ್ ಮಾಲಿಕ್ಯೂಲ್ ಅನ್ನ ಆಡ್ ಮಾಡಿದ್ರೆ ಇಲ್ಲಿ ಗ್ಲೈಕೋಸೈಡಿಕ್ ಬಾಂಡ್ ಬ್ರೇಕ್ ಆಗಿ ಇಲ್ಲಿ ಇಟ್ ವಿಲ್ ಫಾರ್ಮ್ ಗ್ಲೂಕೋಸ್ ಯೂನಿಟ್ ಅಂಡ್ ಫ್ರುಕ್ಟೋಸ್ ಯೂನಿಟ್. ಓಕೆ, ಸೊ ಗ್ಲೂಕೋಸ್ ಯಾವುದು ಹಾಗಿದ್ರೆ? ವಾಟ್ ಈಸ್ ಗ್ಲೂಕೋಸ್? ಸೊ ಗ್ಲೂಕೋಸ್ ಏನ್ ಮಾಡುತ್ತೆ? ಇಟ್ ಈಸ್ ಡೆಕ್ಸ್ಟ್ರೋರೊಟೇಟರಿ ಇನ್ ನೇಚರ್. ಸೊ ಗ್ಲೂಕೋಸ್ ಅಲ್ವಾ ಇದು? ದಿಸ್ ಈಸ್ ದ ಗ್ಲೂಕೋಸ್. ಸೊ ಗ್ಲೂಕೋಸ್ ಅಂದ್ರೆ ಇಲ್ಲಿ ನೋಡಿ, ಇಟ್ ಈಸ್ ಡೆಕ್ಸ್ಟ್ರೋರೊಟೇಟರಿ. ಅಂದ್ರೆ ಏನು ಹಾಗಿದ್ರೆ? ಡೆಕ್ಸ್ಟ್ರೋರೊಟೇಟರಿ ಅಂದ್ರೆ ಏನು? ವಿಚ್ ಇಂಪ್ಲೈಸ್ rotates plane polarized light in clockwise direction. ಓಕೆ, ಸೊ ಇದಕ್ಕೆ ಡೆಕ್ಸ್ಟ್ರೋರೊಟೇಟರಿ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಇದರ ಸ್ಪೆಸಿಫಿಕ್ ರೊಟೇಷನ್ ಎಷ್ಟು? ಸ್ಪೆಸಿಫಿಕ್ ರೊಟೇಷನ್ ಎಷ್ಟು ಅಂದ್ರೆ +52.6 ಡಿಗ್ರಿ ಅಂತ ಆಯ್ತು. ಅಂದ್ರೆ ಇದು ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ +52.6 ಡಿಗ್ರಿ ಆಂಗಲ್ ಅಲ್ಲಿ ರೊಟೇಟ್ ಮಾಡುತ್ತೆ. ಯಾವ ಡೈರೆಕ್ಷನ್ ಅಲ್ಲಿ? ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ರೊಟೇಟ್ ಮಾಡುತ್ತೆ. ಅದಕ್ಕೆ ಇದನ್ನ ಗ್ಲೂಕೋಸ್ ಅನ್ನ ಡೆಕ್ಸ್ಟ್ರೋರೊಟೇಟರಿ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಆಪ್ಟಿಕಲಿ ಆಕ್ಟಿವ್ ಅಲ್ಲಿ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ಗ್ಲೂಕೋಸ್ ಇಸ್ ಅ
ಡೆಕ್ಸ್ಟ್ರೋರೊಟೇಟರಿ ಸಬ್ಸ್ಟೆನ್ಸ್. ಸೊ ಸ್ಪೆಸಿಫಿಕ್ ರೊಟೇಷನ್ ಎಷ್ಟು ಅಂದ್ರೆ 52.6 ಡಿಗ್ರಿ ಆಯ್ತು. ಸೊ ಇಲ್ಲಿ ಫ್ರುಕ್ಟೋಸ್ ಬಂದ್ರೆ, ಫ್ರುಕ್ಟೋಸ್ ಯಾವುದು ಇಲ್ಲಿ ಉಲ್ಟಾ ಇದು. ಇಟ್ ಈಸ್ ಅ ಲೇವೋರೊಟೇಟರಿ ಸಬ್ಸ್ಟೆನ್ಸ್. ಇಟ್ ಈಸ್ ಅ ಲೇವೋರೊಟೇಟರಿ in nature. It implies what? Rotates the plane polarized light in anti-clockwise direction. Anti-clockwise direction. So specific rotation ಬಂದ್ಬಿಟ್ಟು ಇದರದ್ದು specific rotation is equal to -92.4 ಡಿಗ್ರಿ ಆಗುತ್ತೆ, ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ. ಓಕೆ, ಸೊ ಫ್ರುಕ್ಟೋಸ್ದು ಸ್ಪೆಸಿಫಿಕ್ ರೊಟೇಷನ್ -92.4 ಡಿಗ್ರಿ ಆಗುತ್ತೆ, ಅಂದ್ರೆ ಇದು ಆಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ಅಲ್ಲಿ ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ರೊಟೇಟ್ ಮಾಡುತ್ತೆ. ಓಕೆ, ಸೊ ಇಟ್ ಈಸ್ ಕಾಲ್ಡ್ ಆಸ್ ಲೇವೋರೊಟೇಟರಿ ಸಬ್ಸ್ಟೆನ್ಸ್. ಸೊ ಗ್ಲೂಕೋಸ್ ಇದು ಸುಕ್ರೋಸ್ ಅನ್ನ ಹೈಡ್ರೋಲಿಸಿಸ್ ಮಾಡಿದಾಗ ಒಂದು ಡೆಕ್ಸ್ಟ್ರೋರೊಟೇಟರಿ ಸಬ್ಸ್ಟೆನ್ಸ್ ಬರುತ್ತೆ, ಮತ್ತೊಂದು ಲೇವೋರೊಟೇಟರಿ ಸಬ್ಸ್ಟೆನ್ಸ್ ಬರುತ್ತೆ. ಗ್ಲೂಕೋಸ್ ಬರುತ್ತೆ, ಫ್ರುಕ್ಟೋಸ್ ಬರುತ್ತೆ. ಗ್ಲೂಕೋಸ್ ಇಸ್ ಡೆಕ್ಸ್ಟ್ರೋರೊಟೇಟರಿ, ಫ್ರುಕ್ಟೋಸ್ ಇಸ್ ಲೇವೋರೊಟೇಟರಿ. ಬಟ್ ನೆಟ್ ಮಾಡಿದಾಗ ಈಗ ನೋಡಿ, ನೆಟ್ ಸ್ಪೆಸಿಫಿಕ್ ರೊಟೇಷನ್ ಎಷ್ಟಿದೆ ಗ್ಲೂಕೋಸ್ದು? ಗ್ಲೂಕೋಸ್ ಎಷ್ಟಿದೆ? ಸ್ಪೆಸಿಫಿಕ್ ರೊಟೇಷನ್ ಈಕ್ವಲ್ ಟು 52.6 ಡಿಗ್ರಿ ಇದೆ. ಓಕೆ, ಪ್ಲಸ್ ಇದ್ರದ್ದು ಯಾವ್ದ್ರದ್ದು? ಫ್ರುಕ್ಟೋಸ್ದು -92.4 ಡಿಗ್ರಿ ಇದೆ. -92.4 ಡಿಗ್ರಿ ಇದೆ. ಸೊ ನೆಟ್ ಯಾವ್ದ್ರಲ್ಲಿ ಬರುತ್ತೆ ಆಗಿದ್ರೆ? ಮೈನಸ್ ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ನೆಟ್ ಏನ್ ಮಾಡುತ್ತೆ? 52 ಮೈನಸ್ 92 ಮಾಡಿದ್ರೆ ಇಟ್ ವಿಲ್ ಬಿಕಮ್ -42 ಸಮಥಿಂಗ್ ಬರುತ್ತೆ. ಓಕೆ, -42 ಸಮಥಿಂಗ್ ಬರುತ್ತೆ. ಸೊ ಇದು ಯಾವ್ದು ಆಗಿದ್ರೆ? ಸೊ ಮೈನಸ್ ಅಂದ್ರೆ ಇಟ್ ಈಸ್ ಲೇವೋ ರೊಟೇಟರಿ. ಇಟ್ ಈಸ್ ಲೇವೋರೊಟೇಟರಿ ಅಂತ ಆಯ್ತು. ಸೊ ನೆಟ್ ರಿಸಲ್ಟೆಂಟ್ ಏನ್ ಬರುತ್ತೆ? ಗ್ಲೂಕೋಸ್ ಅನ್ನ ಹೈಡ್ರೋಲೈಸ್ ಮಾಡಿದಾಗ ಲೇವೋರೊಟೇಟರಿ ಬರುತ್ತೆ. ಯಾಕೆಂದ್ರೆ ಸುಕ್ರೋಸ್ ಇಸ್ ಇನ್ವರ್ಡ್ ಶುಗರ್ ಅಂತ ಕರಿತೇವೆ. ಓಕೆ, ಸೊ ಸ್ಪೆಸಿಫಿಕ್ ರೊಟೇಷನ್ ಆಫ್ ಫ್ರುಕ್ಟೋಸ್ ಇಸ್ ಮೋರ್ ದೆನ್ ಸ್ಪೆಸಿಫಿಕ್ ರೊಟೇಷನ್ ಆಫ್ ಗ್ಲೂಕೋಸ್. ಓಕೆ, ಸೊ ಫ್ರುಕ್ಟೋಸ್ ಸ್ಟ್ರೆಂತ್ ಜಾಸ್ತಿ ಇದೆ, ಸೊ ನೆಟ್ ಆಗಿ ಲೇವೋರೊಟೇಟರಿ ಬರುತ್ತೆ. ಸೊ ಏನು? ಸುಕ್ರೋಸ್ ಇಸ್ ಅ ಡೆಕ್ಸ್ಟ್ರೋರೊಟೇಟರಿ chemical and the hydrolysis product is the combination of levorotatory. Sucrose is dextrorotatory. Sucrose anna takondaga whole molecule takondaga it is dextrorotatory. Hydrolysis product takondaga it is levorotatory. So ಯಾವ್ದಾಯ್ತು ಆಗಿದ್ರೆ? ಆಪ್ಷನ್ D is our correct answer. Option D is our correct answer. 28th question ಅನ್ನ ನೋಡೋಣ. Which of the following statements about maltose is incorrect ಅಂತ ಕೇಳಿದ್ದಾರೆ. ಸೊ ಮಾಲ್ಟೋಸ್ ಅಂದ್ರೆ ಏನು ಅಂತ ನೋಡೋಣ. ಸೊ ಇಟ್ ಕನ್ಸಿಸ್ಟ್ಸ್ ಆಫ್ 2 ಗ್ಲೂಕೋಪೈರಿನೋಸ್ ಯೂನಿಟ್ಸ್. ಇಟ್ ಈಸ್ ಅ ಡೈಸ್ಯಾಕರೈಡ್. ಡೈಸ್ಯಾಕರೈಡ್ ಅನ್ನೋದು ಟ್ರೂ ಸ್ಟೇಟ್ಮೆಂಟ್. ಓಕೆ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಹೇಳಿದ್ದಾರೆ. ಇದು ಕರೆಕ್ಟ್ ಇದೆ. ಓಕೆ, ಗ್ಲೈಕೋಸೈಡಿಕ್ ಬಾಂಡ್ ಬಿಟ್ವೀನ್ C1 and C4 ಆಫ್ ದ ಅದರ್ ಯೂನಿಟ್. ಇಟ್ ಈಸ್ ಆಲ್ಸೋ ಕರೆಕ್ಟ್. ಓಕೆ,
ಆಮೇಲೆ ಆಪ್ಷನ್ ಡಿ ಏನಿದೆ ಅಂದ್ರೆ ಇಟ್ ಈಸ್ ಅ ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಇದೆ. ಇಟ್ ಈಸ್ ಅ ರಾಂಗ್ ಸ್ಟೇಟ್ಮೆಂಟ್. ಆಪ್ಷನ್ ಎ ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ. ಇಟ್ ಈಸ್ ಮೇಡ್ ಅಪ್ ಆಫ್ 2 ಗ್ಲೂಕೋಸ್ ಯೂನಿಟ್ಸ್ ಅಲ್ವಾ. 2 ಗ್ಲೂಕೋಸ್ ಇಂದ ಮಾಲ್ಟೋಸ್ ಆಗಿದೆ. ಸೊ ಆಪ್ಷನ್ ಡಿ ಏನಿದೆ ಇಟ್ ಈಸ್ ಅ ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಇದೆ. ಬಟ್ ಇಟ್ ಈಸ್ ಅ ರೆಡ್ಯೂಸಿಂಗ್ ಶುಗರ್. ಮಾಲ್ಟೋಸ್ ಇಸ್ ಅ ಇಟ್ ಈಸ್ ಅ ರೆಡ್ಯೂಸಿಂಗ್ ಶುಗರ್. ಮಾಲ್ಟೋಸ್ ಇಸ್ ಅ ರೆಡ್ಯೂಸಿಂಗ್ ಶುಗರ್ ಅಂತ ಹೇಳ್ತೇವೆ. ಓಕೆ, ಯಾವುದು ರಾಂಗ್ ಸ್ಟೇಟ್ಮೆಂಟ್ ಯಾವುದು ಆಗಿದ್ರೆ ಆಪ್ಷನ್ ಡಿ ಇಸ್ ದ ಆನ್ಸರ್. ಆಪ್ಷನ್ ಡಿ ಇಸ್ ದ ಆನ್ಸರ್. ಓಕೆ, ರಾಂಗ್ ಸ್ಟೇಟ್ಮೆಂಟ್ ಆಪ್ಷನ್ ಡಿ. ಇಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗತ್ತೆ ನೋಡಿ. ಗ್ಲೂಕೋಸ್ ಇಲ್ಲಿ ಒಂದ್ ಕಡೆ ಮತ್ತೊಂದ್ ಕಡೆ ನಾನ್ ರೆಡ್ಯೂಸಿಂಗ್ ಎಂಡ್ ಇದೆ. ಸೊ ಇಟ್ ಈಸ್ ಮೇಡ್ ಅಪ್ ಆಫ್ 2 ಗ್ಲೂಕೋಸ್ ಯೂನಿಟ್ಸ್. ಸೊ 1,4 ಲಿಂಕೇಜ್ ಇದೆ ಅಲ್ವಾ. ಇಟ್ ಈಸ್ ಅ ಡೈಸ್ಯಾಕರೈಡ್. ಮಾಲ್ಟೋಸ್ ಇಸ್ ಮೇಡ್ ಅಪ್ ಆಫ್ 2 ಗ್ಲೂಕೋಸ್ ಯೂನಿಟ್ಸ್. ಇಟ್ ಈಸ್ ಅ ಡೈಸ್ಯಾಕರೈಡ್. ಓಕೆ, ಇಟ್ ಈಸ್ ಅ ರೆಡ್ಯೂಸಿಂಗ್ ಶುಗರ್. ಒಂದ್ ಎಂಡ್ ಏನಿರುತ್ತೆ ರೆಡ್ಯೂಸಿಂಗ್ ಶುಗರ್ ಅನ್ನ ಹೊಂದಿರುತ್ತೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಸೊ ನಿಮ್ಗೆ ಈ 4 ಆಪ್ಷನ್ ಬಗ್ಗೆ ಈ ಒಂದು ಡೈಗ್ರಾಮ್ ಏನ್ ಮಾಡುತ್ತೆ ಐಡಿಯಾ ಕೊಡುತ್ತೆ. ಓಕೆ ಓಕೆ, ಕ್ವಶನ್ ನಂಬರ್ 29 ಏನ್ ಹೇಳುತ್ತೆ ಅಂದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಸ್ಟಾರ್ಚ್ ಇಸ್ ಇನ್ಕರೆಕ್ಟ್ ಅಂತ ಕ್ವಶನ್ ಕೇಳಿದ್ದಾರೆ. ಸೊ 29 ಏನಾಗುತ್ತೆ ಇಟ್ ಈಸ್ ಅ ಸ್ಟೇಟ್ಮೆಂಟ್ ಸ್ಟಾರ್ಚ್ ಬಗ್ಗೆ ಕೇಳಿದ್ದಾರೆ. ಇಟ್ ಗಿವ್ಸ್ ದ ಬ್ಲೂ ಕಲರ್ ವಿತ್ ಅಯೋಡಿನ್. ಎಸ್, ಇಟ್ ಈಸ್ ಕರೆಕ್ಟ್. It is a polymer of alpha D glucose. Yes, it is a correct. So starch is a polymer made up of large number of glucose unit. Yes, it is correct. Option C, it is a reducing carbohydrate. It is wrong. So ಇವೆಲ್ಲ ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ. ಆಪ್ಷನ್ ಎ ಮತ್ತೆ ಆಪ್ಷನ್ ಡಿ ಕರೆಕ್ಟ್. ಸೊ ಇಲ್ಲಿ ಏನಾಗುತ್ತೆ ಈ ಒಂದು ಗ್ಲೂಕೋಸ್ ಇಸ್ ರೆಡ್ಯೂಸಿಂಗ್ ಶುಗರ್. ಸೊ ಏನಾಗುತ್ತೆ ಲಾರ್ಜ್ ನಂಬರ್ ಆಫ್ ಗ್ಲೂಕೋಸ್ ಆರ್ ಬಾಂಡೆಡ್ ಥ್ರೂ ಗ್ಲೈಕೋಸೈಡಿಕ್ ಬಾಂಡ್. ಸೊ ಗ್ಲೈಕೋಸೈಡಿಕ್ ಬಾಂಡ್ ಇಂದ ಗ್ಲೂಕೋಸ್ ಯೂನಿಟ್ ಬಾಂಡ್ ಆಗಿರೋದ್ರಿಂದ ಅಥವಾ ಜಾಯಿನ್ ಆಗಿರೋದ್ರಿಂದ ಅಲ್ಲಿ ಏನಾಗಿರಲ್ಲ ಫ್ರೀ ಆಲ್ಡಿಹೈಡ್ ಗ್ರೂಪ್ ಅಥವಾ ಫ್ರೀ ಕೀಟೋನ್ ಗ್ರೂಪ್ ಅವೈಲೇಬಲ್ ಇರಲ್ಲ. ಸೊ ಸ್ಟಾರ್ಚ್ ಡಸ್ ನಾಟ್ ಆಕ್ಟ್ ಲೈಕ್ ಅ ರೆಡ್ಯೂಸಿಂಗ್ ಶುಗರ್. ಇಲ್ಲಿ ರೆಡ್ಯೂಸಿಂಗ್ ಶುಗರ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಅ ನಾನ್ ರೆಡ್ಯೂಸಿಂಗ್ ಇನ್ ನೇಚರ್. ನಾನ್ ರೆಡ್ಯೂಸಿಂಗ್ ಶುಗರ್ ಬಿಕಾಸ್ ನೋ ಅವೈಲಬಿಲಿಟಿ ಆಫ್ ಫ್ರೀ ಆಲ್ಡಿಹೈಡ್ ಗ್ರೂಪ್ ಅಂತ ಹೇಳ್ತೇವೆ. ಸೊ ಇಟ್ ಕನ್ಸಿಸ್ಟ್ಸ್ ಆಫ್ ಬ್ರಾಂಚೆಡ್ ಸೈನ್. ಇದು ಕರೆಕ್ಟ್ ಇದೆ. ಸೊ ನಮ್ಮ ಆನ್ಸರ್ ಯಾವುದು ಆಪ್ಷನ್ ಸಿ ಇಸ್ ಅವರ್ ಆನ್ಸರ್. ಓಕೆ so just look at this question. Just a minute. ಓಕೆ, ಆರ್ ಎನ್ ಎ ಲ್ಯಾಕ್ಸ್ ದ ನೈಟ್ರೋಜನ್ ಬೇಸ್. ಸೊ ಬೇಸ್ ಯಾವ್ಯಾವ್ದಿದೆ ನೋಡಿ ಇಲ್ಲಿ ಐಡಿನಿನ್, ಗ್ವಾನಿನ್, ಥೈಮಿನ್, ಸೈಟೋಸಿನ್, ಯುರಾಸಿಲ್ ಇವೆಲ್ಲ ಏನ್ ಹೇಳಿ ಇಲ್ಲಿ ಡಯಾಗ್ರಾಮ್ ಅಲ್ಲಿ ಸ್ಟ್ರಕ್ಚರ್ ಅನ್ನ ಬರ್ದಿದ್ದೇವೆ ಅಲ್ವಾ. ಇವೆಲ್ಲ ಏನ್ ಹೇಳಿದ್ರೆ ನೈಟ್ರೋಜನ್ ಬೇಸ್ ಅಂತ ಕರಿತೇವೆ. ಇವನ್ನ ಅಡಿನಿನ್, ಗ್ವಾನಿನ್, ಥೈಮಿನ್, ಸೈಟೋಸಿನ್, ದಿಸ್ ಆರ್ ಆಲ್ ದ ನೈಟ್ರೋಜನ್ ಬೇಸಸ್ ಅಂತ ಕರಿತೇವೆ. ಸೊ ಆರ್ ಎನ್ ಎದಲ್ಲಿ ಅಂದ್ರೆ ರೈಬೋನ್ಯೂಕ್ಲಿಕ್ ಆಸಿಡ್ ಅಲ್ಲಿ ಯಾವ ನೈಟ್ರೋಜನ್ ಬೇಸ್ ಇರಲ್ಲ. ಥೈಮಿನ್ ಇರತ್ತಾ, ಸೈಟೋಸಿನ್ ಇರತ್ತಾ, ಯುರಾಸಿಲ್ ಇರತ್ತಾ ಅಂತ ಕ್ವಶನ್ ಇದೆ. ಸೊ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್?
ಇಲ್ಲಿ ರೈಬೋನ್ಯೂಕ್ಲಿಕ್ ಆಸಿಡ್ ಅಂತ ಕೇಳಿದ್ದಾರೆ ಅಲ್ವಾ. ರೈಬೋನ್ಯೂಕ್ಲಿಕ್ ಆಸಿಡ್ ಅಲ್ಲಿ ಏನೇನಿರುತ್ತೆ? RNA consists of pyrimidine and uracil. ಓಕೆ, ಸೊ ಪಿರಮಿಡಿನ್ ಸ್ಟ್ರಕ್ಚರ್ ಯಾವ್ದಿರುತ್ತೆ? ಪಿರಮಿಡಿನ್ ಬೇಸ್ ಯಾವ್ದಿರುತ್ತೆ ಅಂದ್ರೆ ಯುರಾಸಿಲ್ ಇರುತ್ತೆ. ಓಕೆ, ಸೊ DNA ದಲ್ಲಿ ಏನಿರುತ್ತೆ? ಥೈಮಿನ್ ಇರುತ್ತೆ. RNA ದಲ್ಲಿ ಯುರಾಸಿಲ್ ಇರುತ್ತೆ, ಪಿರಮಿಡಿನ್ ಬೇಸು. DNA ದಲ್ಲಿ ಥೈಮಿನ್ ಇರುತ್ತೆ. ಓಕೆ, ಇನ್ RNA adenine forms 2 hydrogen bonds with uracil. ಸೊ ಅಡಿನಿನ್ ಮತ್ತೆ ಯುರಾಸಿಲ್ ಪೇರ್ ಆಗತ್ತೆ. ಓಕೆ, ಯಾವ್ದ್ರಲ್ಲಿ? RNA ದಲ್ಲಿ. ಓಕೆ, ಸೊ ಬಟ್ DNA ಇಲ್ಲಿ ನೋಡಿ, ಐ ಹೋಪ್ ಇಟ್ ಇಸ್ ವಿಸಿಬಲ್. ಇನ್ RNA ಸೊ ಪಿರಮಿಡಿನ್ ಬೇಸ್ ಯಾವ್ದಿರುತ್ತೆ? ಯುರಾಸಿಲ್ ಇರುತ್ತೆ. ಓಕೆ, ಯುರಾಸಿಲ್ ಇಸ್ ದ ಪಿರಮಿಡಿನ್ ಬೇಸ್. ಓಕೆ, ಪ್ಯೂರಿನ್ ಬೇಸ್ ಯಾವ್ದಿರುತ್ತೆ? ಅಡಿನಿನ್ ಇರುತ್ತೆ. ಸೊ ಪೇರ್ ಯಾವ್ದಾಗತ್ತೆ? ಅಡಿನಿನ್ ಮತ್ತೆ ಯುರಾಸಿಲ್ ಆಗತ್ತೆ. ಯಾವ್ದ್ರಲ್ಲಿ? RNA ದಲ್ಲಿ. ಬಟ್ ಇನ್ DNA ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಅಲ್ಲಿ ಯಾವ್ಯಾವ್ದ್ರ ಜೊತೆ ಪೇರಪ್ ಆಗತ್ತೆ? ಅಡಿನಿನ್ ಮತ್ತೆ ಥೈಮಿನ್ ಜೊತೆ ಪೇರಪ್ ಆಗತ್ತೆ. ಸೊ RNA ಲ್ಯಾಕ್ಸ್ ನೈಟ್ರೋಜನ್ ಬೇಸ್ ಆಫ್. ಸೊ ಯಾವ್ದು ಹಾಗಿದ್ರೆ? ಥೈಮಿನ್ ಇರತ್ತಾ? ಇಲ್ಲ. ಥೈಮಿನ್ ಎಲ್ಲಿರೋದು ಅಂದ್ರೆ DNA ದಲ್ಲಿ ಇರೋದು. ಥೈಮಿನ್ is not present in RNA. ಓಕೆ, ಥೈಮಿನ್ is present in DNA. ಓಕೆ, ಸೊ ಇದು ಆನ್ಸರ್ ಆಗಿರುತ್ತೆ. ಸೊ RNA ದಲ್ಲಿ ಇದು ಇರಲ್ಲ, ಥೈಮಿನ್ ಇರಲ್ಲ, ಮಿಕ್ಕಿದೆಲ್ಲ ಇರುತ್ತೆ. ಓಕೆ, ಸೈಟೋಸಿನ್ ಇರುತ್ತೆ, ಯುರಾಸಿಲ್ ಇರುತ್ತೆ, ಅಡಿನಿನ್ ಇರುತ್ತೆ, ಬಟ್ ಥೈಮಿನ್ ಎಲ್ಲಿರಲ್ಲ ಹೇಳಿ? RNA ದಲ್ಲಿ ಇರಲ್ಲ. ಥೈಮಿನ್ ಇರೋದು DNA ದಲ್ಲಿ. ಓಕೆ, ಥೈಮಿನ್ ಬದಲು ಯುರಾಸಿಲ್ ಅನ್ನೋದು ಇರುತ್ತೆ RNA ದಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ದಿಸ್ ಕಂಪ್ಲೀಟ್ಸ್ ದ ಚಾಪ್ಟರ್. So this completes the chapter biomolecule. Thank you. ಇಲ್ಲಿಗೆ ಬಯೋಮಾಲಿಕ್ಯೂಲ್ ಚಾಪ್ಟರ್ ಕಂಪ್ಲೀಟ್ ಆಯ್ತು. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್ಲಿ ಅಂಡರ್ಸ್ಟುಡ್ ಟು ಯು. ಓಕೆ, ಸೊ ಇನ್ನು ನಿಮ್ಗೆ CET ಸಿಲೆಬಸ್ ಅಲ್ಲಿ ಇನ್ನು ಒಂದು ಚಾಪ್ಟರ್ ಇದೆ. ಯಾವುದು ಅಂದ್ರೆ D and F ಬ್ಲಾಕ್ ಎಲಿಮೆಂಟ್ಸ್ ಅಂತ ಸೆಕೆಂಡ್ PU ಚಾಪ್ಟರ್ ಇದೆ. ಸೊ ಒಂದನ್ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ CET ಪೋರ್ಷನ್ ಮುಗ್ದಾಗತ್ತೆ. ಸೊ ದಿಸ್ ಕಂಪ್ಲೀಟ್ಸ್ ದ ಬಯೋಮಾಲಿಕ್ಯೂಲ್ ಚಾಪ್ಟರ್. ಥ್ಯಾಂಕ್ ಯು. ಪ್ಲೀಸ್ ಡೂ ಸ್ಟಡಿ ಥಿಯರಿ ಪಾರ್ಟ್ಸ್. ಓಕೆ, ಥಿಯರಿ ಪಾರ್ಟ್ ಅನ್ನ ನೀವು ಚೆನ್ನಾಗಿ ಓದಿದ್ರೆ ಇದು ನಾನು CET ಕ್ವಶನ್ ಸಾಲ್ವ್ ಮಾಡಿದ್ದು ಅರ್ಥ ಆಗತ್ತೆ. ಓಕೆ, ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ, ಅಪ್ಕಮಿಂಗ್ ಸೆಷನ್ ಅಲ್ಲಿ ನಾವು D ಮತ್ತೆ F ಬ್ಲಾಕ್ ಎಲಿಮೆಂಟ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಅರೌಂಡ್ 30 ಕ್ವಶನ್ಸ್ ಅನ್ನ ನಾವು ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಅಲ್ಲಿ ಸಾಲ್ವ್ ಮಾಡಿದ್ದೇವೆ. ಆಯ್ತಾ?